कर्णेभिः शृणुयाम देवा भद्रं पश्येमाक्षभिर्यजत्राः स्थिरैरङ्गैस्तुष्टुवांसस्तनुभिः व्यशेम देवहितं यदायुः स्वस्ति न इन्द्रो वृद्धस्रवाः स्वस्ति नः पूषा विश्ववेदाः स्वस्ति नस्तारक्षो अरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः। परम पूज्य ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯನ್ನು ವಂದಿಸುತ್ತಾ, ನಡೆದಾಡುವ ದೇವರು ವಿಶ್ವಸಂತರು ಪರಮ ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರ ಜನ್ಮವೃಂದಕ್ಕೆ ವಂದಿಸುತ್ತಾ, ಅದೇ ರೀತಿಯಾಗಿ ಶ್ರೀ ಕೊಡೆಕಲ್ ಬಸವೇಶ್ವರ ಜನ್ಮವೃಂದಕ್ಕೆ ವಂದಿಸುತ್ತಾ, ಇವತ್ತಿನ ಕಲ್ಯಾಣ ಶರಣರ ದರ್ಶನದ ಕೊನೆಯ ದಿನ. ಇವತ್ತಿನ ಈ ಒಂದು ಸತ್ಸಂಗದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ನಂದೇಳ ಗ್ರಾಮದ ಪೂಜ್ಯರ ಪಾದಕ್ಕೂ ವಂದಿಸುತ್ತಾ, ಬಾಸ್ ಕನ್ನಡ ಹರಿ ಓಂ ಹರಿ. ಇವತ್ತಿನ ಸತ್ಸಂಗದಲ್ಲಿ ಉಪಸ್ಥಿತರಿದ್ದಂತಹ ತಂದೆಯ ಸಮನರು, ತಾಯಿಯ ಸಮನರು, ಸಹೋದರ ಸಹೋದರಿ ಸಮನರಾದಂಥ ತಮ್ಮೆಲ್ಲರ ಜನಾಂಗಕ್ಕೆ ಅನಂತ ವಂದನೆಗಳು. ಕಳೆದ 9 ದಿನಗಳಿಂದ 22ನೇ ತಾರೀಕಿನಿಂದ ಅನೇಕ ವಿಷಯಗಳನ್ನು ನಾವೆಲ್ಲ ಕೇಳಿದ್ದೇವೆ. ಅವುಗಳಲ್ಲಿನ ಬದುಕಿನಲ್ಲಿ ಎಷ್ಟು ವಿಷಯಗಳನ್ನು ಅಳವಡಿಸ್ಕೋಬೇಕು. ಕಾರಣ ಶರಣೀಯರಾಗಲಿಕ್ಕೆ ಬಹಳ ಕಷ್ಟಪಡುವ ಅವಶ್ಯಕತೆ ಇಲ್ಲ. ತನ್ನ ಭಾವವನ್ನು ಶುದ್ಧ ಮಾಡಿಕೊಂಡು, ಅಂತರಂಗ ಶುದ್ಧವನ್ನು ಮಾಡಿಕೊಂಡು, ನಡೆ ಮತ್ತು ನುಡಿಯಲ್ಲಿ ಸಾಮರಸ್ಯವನ್ನು ವಹಿಸಿಕೊಂಡು ಬದುಕಿದ್ದೇ ಆದಲ್ಲಿ ಇದುವರೆಗೆ ಕೇಳಿದಂತಹ ಸತ್ಸಂಗ ಸಾರ್ಥಕವಾಗ್ತದೆ. ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯನ್ನು ನೋಡಿದ್ದೇವೆ, ಅವಳ ಬೋಧನೆಯನ್ನು ಕೂಡ ನೋಡಿದ್ದೇವೆ. ಅಣ್ಣ ಬಸವಣ್ಣವರು, ಮಾದಾರ ಚೆನ್ನಯ್ಯ, ಈಗಾಗಲೇ ಹೇಳಿದಂತೆ ಮಾದಾರ ಚೆನ್ನಯ್ಯ ತಮಿಳುನಾಡಿನ ಕರಿಕಾಲ ಚೋಳ ಅಂಥೇಳಿ ರಾಜನಿದ್ದ. ಅವನು ಒಬ್ಬ ಶಿವಭಕ್ತ. ಆ ಕರಿಕಾಲ ಚೋಳ ರಾಜ ಶಿವಭಕ್ತನಿದ್ದ. ಪ್ರತಿನಿತ್ಯ ಶಿವನಿಗೆ ಪ್ರತ್ಯಕ್ಷದಲ್ಲಿ ನೈವೇದ್ಯ ಅರ್ಪಣೆ ಮಾಡ್ತಾ ಇದ್ದ. ಶಿವ ಪ್ರತ್ಯಕ್ಷನಾಗಿ ನೈವೇದ್ಯ ಸ್ವೀಕಾರ ಮಾಡ್ತಾ ಇದ್ದ. ಇದು ಒಂದು ಕಂಬದ ಮನೆಯಲ್ಲಿ ನಿಂತು ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದ. ಆ ಒಂದು ಕರಿಕಾಲ ಚೋಳನ ಆಸ್ಥಾನದಲ್ಲಿನೇ ಕುದುರೆ ಲಾಯದಲ್ಲಿ ಕೆಲಸ ಮಾಡುವಂತಹ ಚೆನ್ನಯ್ಯ ಗುಪ್ತ ಭಕ್ತ, ತೋರಿಕೆಯ ಭಕ್ತ ಅಲ್ಲ. ಯಾಕಂದ್ರೆ ಮೇಲೆ ಸಂತರನ್ನು ತೋರಿಸೋರು ಭಾಳ ಜನ ಇದ್ದಿರ್ತಾರೆ, ಒಳಗಿರಂಗಿಲ್ಲ.
तन को जोगी सब करे मन को करे न कोई. ತನ್ ಕೋ ಜೋಗಿ ಸಬ್ ಕರೆ, ಅನೇಕರು ತಮ್ಮ ಶರೀರಕ್ಕೆ ಸಂತರು ಶರಣರು ವೇಷ ಪೋಷಾಕವನ್ನ ಹಾಕುತ್ತಾರೆ, ಆದರೆ ಮನಸ್ಸಿಗೆ ಹಾಕುತ್ತಿಲ್ಲ. ಸಹಜೇ ಸಬ್ ಸಿಧಿ ಪಾಯಿಯೇ ಜೋ ಮನ ಜೋಗಿ ಹೋಯ. ನಮ್ಮ ಮನಸ್ಸು ಯಾವಾಗ ಯೋಗಿ ಆಗ್ತದ, ಮನಸ್ಸು ಯಾವಾಗ ಸಂತ ಆಗ್ತದ, ಅವಾಗ ಎಲ್ಲವೂ ಸಾಧ್ಯದ, ಎಲ್ಲವೂ ಸಹಜವಾಗಿ ಸಿದ್ಧಿಸ್ತದೆ. ನಾವು ಏನೋ ಒಂದು ಸಂಕುಚಿತದ ಒಂದು ಕಡಿಮೆಗೆ ಮನಸೋತು ದಿವ್ಯತೆಯನ್ನು ಕಳ್ಕೊತಾ ಇದ್ದೇವೆ. ಚೆನ್ನಯ್ಯ ಕುದುರೆಗಳಿಗೆ ಗುಡ್ಡಗಾಡಿಗೆ ಹೋಗಿ ಹುಲ್ಲನ್ನು ಕೊಯ್ದುಕೊಂಡು ಕುದುರೆಗೆ ಹಾಕೋದು, ಕುದುರೆಗಳನ್ನು ಮೈ ತೊಳೆಯೋದು, ಅದರ ಮೈ ಉಜ್ಜೋದು ಎಲ್ಲ ಮಾಡ್ತಾ ಇದ್ದ. ಪ್ರತಿನಿತ್ಯ ಭಗವಂತನ ಗುಪ್ತ ಸೇವೆಯನ್ನು ಮಾಡ್ತಾ ಇದ್ದ. ಆದರೆ ಒಂದು ಸಲ ಪರಮಾತ್ಮನಿಗೆ ಅನಿಸ್ತಾ ಇದೆ, ಚೆನ್ನಯ್ಯನ ಭಕ್ತಿಯನ್ನ ಇನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ. ಈತ ಬಡವ ಆತ. ಚೆನ್ನಯ್ಯನ ಅಂಕಿತ ನಾಮದಲ್ಲಿ ಬರ್ತದ, ಅವನು ಪಾದರಕ್ಷೆಗಳನ್ನ ಮೊದಲ ಅಲ್ಲಿ ಇನ್ನು ಆ ಹುದ್ದೆಯನ್ನು ಪಡೆಯೋಕ್ಕಿಂತ ಮುಂಚೆ ಪಾದರಕ್ಷೆಯನ್ನು ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದ. ಇಡೀ ಶರಣ ಸಾಹಿತ್ಯದಲ್ಲಿನೇ ಅತ್ಯಂತ ದೀರ್ಘವಾದಂತ ಅಂಕಿತ ನಾಮ ಮಾದಾರ ಚೆನ್ನಯ್ಯನದು. ತುಂಬಾ ದೊಡ್ಡದು. ಅಲ್ಲಿ ಬರ್ತದ ಏನಂತಂದ್ರೆ, ಅವನು ಬಳಸುವಂತಹ ಅಂಕಿತ ನಾಮದಲ್ಲಿ ಆತನ ಇಡೀ ವೃತ್ತಿನೇ ಬರ್ತಾ ಇದೆ. ಆತ ಉಳಿ, ಆಮೇಲೆ ಆ ಕೈಯಲ್ಲಿರುವಂತಹ ಒಂದು ಸಾಧನ, ಪಾದರಕ್ಷೆ, ರಾಮನ ಅಂತ ಅಂತಿಮ ಅಂಕಿತ ನಾಮವನ್ನು ಬಳಸ್ತಾ ಇದ್ದಾನೆ. ಇಲ್ಲಿ ಆತ ಒಂದು ಸಲ ಆತನ ಹೆಂಡತಿ ಗಂಗಮ್ಮ ಅಂಬಲಿಯನ್ನು ಮಾಡಿರ್ತಾಳೆ. ಅಂಬಲಿ ಇಷ್ಟು ಸಿಹಿಯಾಗಿರ್ತದ, ಎಲ್ಲಿ ಪ್ರೀತಿ ಇರ್ತದ ಅಲ್ಲಿ ಸಿಹಿ ಹೆಚ್ಚಿರ್ತದ, ಮತ್ತೆ ಎಲ್ಲಿ ಪ್ರೀತಿ ಇರೋದಿಲ್ಲ ಅಲ್ಲಿ ಸಿಹಿ ಕೂಡ ಕಹಿಯಾಗಿ ನಮಗೆ ಗೋಚರಿಸ್ತದ. ಆ ಅಂಬಲಿಯನ್ನು ಕುಡಿತಾ ಇದ್ದಾನೆ. ಗಂಗಮ್ಮ ಮಾಡಿದಂಥ ಅಂಬಲಿ ಬಹಳ ಆನಂದ ಆಗ್ತದ. ಶಿವನ ಇಚ್ಛೆ, ಇಂಥ ಅಂಬಲಿ ನಮ್ಮ ಶಿವನಿಗೂ ಸ್ವಲ್ಪ ಕೊಡಿಸ್ಬೇಕು ಅಂತೇಳಿ ಶಿವನನ್ನು ಕರೀತಾ ಇದ್ದಾನೆ. ಶಿವ ಮನೆಗೆ ಹೋಗಿ ಅಂಬಲಿ ಕುಡಿತಾನ. ಯಾರು ಅಂತ್ಯಜರು ಅಂಥೇಳಿ, ಅಸ್ಪೃಶ್ಯರು ಅಂಥೇಳಿ ನಾವು ತಿಳಿತೀವಿ, ಅವರ ಮನೆಯಲ್ಲಿ ಹೋಗಿ ಶಿವ ಅಂಬಲಿ ಕುಡಿತಾನ. ನೋಡಿ, ಎಲ್ಲಿ ಭಕ್ತಿ ಶುದ್ಧದಲ್ಲ ಅಲ್ಲಿ ಮನಸ್ಸ ಹೃದಯ ಶುದ್ಧ ಇರ್ತಂದ್ರೆ ಸಾಕು, ಶರೀರ ಶುದ್ಧ ಇರಲಿ ಬಿಡ್ಲಿ. ಆತ ಭಕ್ತಿ ನೋಡ್ತಾನ. ಭಗವದ್ಗೀತೆಯಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಂ ಭಕ್ತು ಪರತ ಅಶ್ನಾಮಿ ಪ್ರಯತಾತ್ಮನಃ ಅಂತೇಳಿ. ಪತ್ರ, ಬಿಲ್ವಪತ್ರೆ, ಪುಷ್ಪ, ಹೂವು, ಫಲ, ಹಣ್ಣ, ಅದು ಇಲ್ಲ, ಕೊನೆಗೆ ನೀರಿದ್ದರೂ ಕೂಡ ಭಗವಂತನ ಸ್ವೀಕಾರ ಮಾಡ್ತಾನಂತ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಇಷ್ಟು ತೃಪ್ತಿಯಾಗಿ ಅಂಬಲಿಯನ್ನು ಕುಡಿತಾ ಇದ್ದಾನೆ. ಶಿವ ಹೊಟ್ಟೆ ತುಂಬಿ ಬಿಡ್ತದ. ಪ್ರತಿನಿತ್ಯ ಕರಿಕಾಲ ಚೋಳ ತನ್ನ ಅರಮನೆಯ ದೇವಸ್ಥಾನದಲ್ಲಿ ನೈವೇದ್ಯ ತೆಗೆದುಕೊಂಡು ಹೋಗ್ತಾ ಇದ್ದ. ಯಾವ ದಿನದಂದು ಮಾದಾರ ಚೆನ್ನಯ್ಯನ ಅಂಬಲಿಯನ್ನು ಕುಡಿದಿದ್ದ ಶಿವ ಪರಮಾತ್ಮ, ಆ ದಿನ ಆ ಕರಿಕಾಲ ಚೋಳನ ಮನೆಯ ಪ್ರಸಾದ ಪಂಚಪಕ್ವಾನ ತಿನ್ಲಿಕ್ಕೆ ಹೋಗೋದಿಲ್ಲ. ಆಶ್ಚರ್ಯ ಅನಿಸ್ತಾ ಇದೆ ಕರಿಕಾಲ ಚೋಳ ರಾಜನಿಗೆ. ತಮಿಳುನಾಡಿನ ಆ ಕಾಂಚೀಪುರದಲ್ಲಿ ಇರುವಂತ, ಅದಕ್ಕೆ ಮೊದಲು ಚೆನ್ನೈ ಅಂತ ಹೆಸರು ಇದ್ದಿರಲಿಲ್ಲ, ಕಾಂಚೀಪುರ ಅಂತ ಇತ್ತು. ಶಿವಕಾಂಚಿ ಕಾಂಚಿ ಅಂತ ಕರೀತಾರೆ, ಕಾಂಚೀಪುರ ಅದರ ಹೆಸರು. ಆಗ ಶಿವ ಬರದೇ ಇದ್ದಾಗ ಅವನಿಗೆ ದುಃಖ ಆಗ್ತದ. ಶಿವ ನೀನು ಬರದೇ ಇದ್ರೆ ನಾನು ಪ್ರಾಣ ಅರ್ಪಣೆ ಮಾಡ್ತೀನಿ ಅಂತೇಳಿ ಯಾವಾಗ ಕರಿಕಾಲ ಚೋಳ ಆ ಪ್ರಾಣ ಅರ್ಪಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ಆಗ ಶಿವ ಹೇಳ್ತಾ ಇದ್ದಾನೆ, ಇವತ್ತು ನನಗೆ ಹಸಿವಿಲ್ಲ, ನಾನು ಇವತ್ತ ನಿನ್ನ ನೈವೇದ್ಯ ಸ್ವೀಕಾರ ಮಾಡುವಷ್ಟು ನನಗೆ ಹಸಿವಿಲ್ಲ. ಕಾರಣ ನಾನು ನಿನ್ನ ಕುದುರೆಯ ಲಾಯದಲ್ಲಿ ಕೆಲಸ ಮಾಡುವಂತಹ ಅವನಲ್ಲಿ ಯಾವುದು ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿ ಕುಡಿದು ನನ್ನ ವಿಚಿತ್ರ ಅನಿಸ್ತುನಿಗೆ. ಪಂಚಪಕ್ವಾನ್ ಎಲ್ಲಿ ಮತ್ತು ಅಂಬಲಿಯಲ್ಲಿ, ಪಂಚಪಕ್ವಾನ್ ಎಲ್ಲಿ, ಅಂಬಲಿಯಲ್ಲಿ. ಆ ಅಂಬಲಿ ಅಷ್ಟು ಸಿಹಿ ಇತ್ತು ಅಂತ ಕೇಳಿದಾಗ, ಹೌದು ಆ ಅಂಬಲಿ ಅಷ್ಟು ಸಿಹಿ ಇತ್ತು. ನಿನ್ನ ಯಾಕಂದ್ರೆ ಇವನಲ್ಲಿ ಒಂದು ಸ್ವಲ್ಪ ಅಹಂಕಾರ ಇತ್ತಲ್ಲ, ಸ್ವಲ್ಪ ಅಹಂಕಾರ ಬಂದಿತ್ತು.
ನಾನು ರಸರಸಿತ ತುಪ್ಪ ಸಮೇತವಾದಂತಹ ಷಡ್ರಸ ಭರಿತವಾದಂತಹ ನೈವೇದ್ಯವನ್ನು ಶಿವನಿಗೆ ಅರ್ಪಣೆ ಮಾಡ್ತಾನೆ. ಒಂದು ಸ್ವಲ್ಪ ಎಲ್ಲೋ ಅಹಂಕಾರ ಬಂದಿತ್ತು. ಅವಾಗ ಶಿವ ಹೇಳ್ತಾನ, ನಿನ್ನ ಪಂಚ ಪಕ್ವಾನಕ್ಕಿಂತ ಅವನ ಅಂಬುಲಿಯಲ್ಲಿ ಬಹಳ ಸಿಹಿತ ತಂದಾಗ ಆಶ್ಚರ್ಯ ಅನಿಸ್ತು ಇವನಿಗೆ. ಆಗ ಇವನಿಗೆ ಪಶ್ಚಾತ್ತಾಪ ಅನಿಸ್ತು, ನಾನು ರಾಜನಿದ್ದರೂ ಕೂಡ ನನ್ನ ಮನೆಗಿಂತ ಅವರ ಅಂಬಲಿ ಎಷ್ಟು ಸಿಹಿ ಇದೆ ಅಂತ ತಿಳ್ಕೊಂಡು ಅವರು ಆಗ ಸ್ವತಃ ಆ ಕರಿಕಾಲ ಚೋಳನೆ ಏನ್ ಮಾಡ್ತಾ ಇದ್ದಾನಂತಂದ್ರೆ ಆ ಇವನ ಮನೆಗೆ ಹೋಗ್ಬೇಕಂತೇಳಿ. ಅವನ ಮನೆ ಎಂಥದ್ದು ಗುಡಿಸಲ ಮನ, ಸಾಮಾನ್ಯ ಪರ್ಣ ಕುಟೀರ ಎಲೆಯಿಂದ ಮಾಡಿದಂಥ ಮನೆ. ಕೇಳುತ್ತಾ ನನ್ನ ಚೆನ್ನನ ಮನೆ ಎಲ್ಲದ ನೋಡ್ರಿ, ಇವತ್ತು ನನ್ನ ಚೆನ್ನಾದ ಚೆನ್ನಿಮಯ್ಯ, ನನ್ನ ಚೆನ್ನ ಚೆನ್ನಿಮಯ್ಯ ಚೆನ್ನಿಗರಾಯ ಅಂತ ವರ್ಣನೆ ಮಾಡ್ತಾ ಇದ್ದಾನೆ. ಆಮೇಲೆ ಆ ಕಾಂಚಿಗೆ ಮಾದಾರ ಚೆನ್ನಯ್ಯನ ಹೆಸರಿಟ್ಟು ಕಾಂಚೀಪುರ ಹೆಸರು ತೆಗೆದು ಚೆನ್ನೈ ಅಂದ್ರೆ ಚೆನ್ನೈ ಅಂದ್ರೆ ಯಾರು ಮಾದಾರ ಚೆನ್ನೈ. ಕೇವಲ ಚೆನ್ನೈ ಅಂತಿರ್ಲಿಲ್ಲ, ಆ ಹೆಸರಿಗೆ ಹೆಸರಿಟ್ಟಿದ್ರು ಏನಂತಂದ್ರೆ ಮಾದಾರ ಚೆನ್ನೈ ಅಂತ ಹೆಸರಿಟ್ಟಿದ್ದ. ಆ ಮಾದಾರ ಇದ್ದದ್ದು ಬ್ರಿಟಿಷರ ಕಾಲದಾಗ ಹೋಗಿ ಮಾದಾರ ಆದದ್ದು ಮದ್ರಾಸ್ ಆಗ್ಬಿಡ್ತು ನೋಡ್ರಿ. ಅದಕ್ಕೆ ಮದ್ರಾಸ್ ಅಂತಂತಿರೋ 1980ನೇ ಇಸ್ವಿಯಲ್ಲಿ ಮತ್ತೆ ಆ ಮದ್ರಾಸನ್ನು ಚೇಂಜ್ ಮಾಡಿ ಮತ್ತೆ ಚೆನ್ನೈ, ಅದು ಬೇರೆ ಯಾರ ಹೆಸರಲ್ಲ, ಚೆನ್ನಯ್ಯನ ಹೆಸರು ಆ ಪಟ್ಟಣಕ್ಕೆ ಇಟ್ಟರು ಅಂತ. ಆ ಚೆನ್ನಯ್ಯನನ್ನು ಏನ್ ಮಾಡ್ತಾ ಇದ್ದಾನಂತಂದ್ರೆ ಆ ಆನೆಯ ಅಂಬಾರಿ ಮೇಲೆ ಕೂಡಿಸಿ ತಾನ ಮುಂದೆ ನಡ್ಕೋತ ಹೊಂಟಾನ. ಇದು ಭಕ್ತಿಯ ಶಕ್ತಿ ನೋಡ್ರಿ, ಭಕ್ತಿಯ ಶಕ್ತಿ. ರಾಜ್ಯ ನಡೀಕತ್ತ, ಅದಕ್ಕ ನಿಜವಾದ ಭಕ್ತಿ ಮಾಡಲು ಎಂದೂ ಕೂಡ ಹಣದ ಕೊರತೆ ಬೀಳೋದಿಲ್ಲ, ಅವ್ರಿಗೆ ಎಂದೂ ಬಡತನ ಬರಂಗಿಲ್ಲ, ಅವ್ರು ಯಾವಾಗಲೂ ಆನಂದದಲ್ಲಿ ಪರಮಾರ್ಥ ಇರ್ತದ ಅವ್ರ ಕಡೆಗೆ. ಏನು ಜುಜುಬಿ ದುಡ್ಡಿಗೆ ಆಸೆ ಮಾಡಿ ಪರಮ ಅರ್ಥದಿಂದ ದೂರಾಗಿ ಸಾಮಾನ್ಯ ಲೌಕಿಕದಲ್ಲಿ ತ್ಯಾಗಿಗಳಾಗಿ ಸನ್ಯಾಸಿಗಳಾಗಿ ಕೂಡ ದುಡ್ಡಕ್ಕೆ ಬೆನ್ನು ಹತ್ತಾರದಲ್ಲ, ಇದು ದುರ್ದೈವ, ಇದು ದುರ್ದೈವ. साधु भाव का भूखा, धन का भूखा नहीं, धन का भूखा जो फिरे सो तो साधु नहीं है. ಯಾಕೆ ಎಲ್ಲವನ್ನು ಬ್ಯಾಡ ಅಂತ ತ್ಯಾಗ ಮಾಡಿದ ಮೇಲೆ ಏನು ಸಂಸಾರಿಗಳಿದ್ದಾಗ ಅನಿವಾರ್ಯ ಅದ, ಯಾಕೆ ಸಂಸಾರಿಗಳಿದ್ರೆ ಅವ್ರು ಅನಿವಾರ್ಯ ಅದ. ಮತ್ತು ಸಂಸಾರ ಅಂತೂ ಯಾರಿಗೆ ಸಾಕಾಗೋದಿಲ್ಲ. ನೀವು ಎಷ್ಟೇ ಗಳಿಸ್ರಿ, ಧೀರುಭಾಯಿ ಅಂಬಾನಿ ಮಕ್ಕಳಿಗೆ ಸಾಕಾಗಿಲ್ಲ, ನಿಮಗೇನು ಸಾಕಾಗ್ತದೆ? ಟಾಟಾ ಬಿರ್ಲಾ ಅವ್ರಿಗೆ ಗೊತ್ತ ಸಾಕಾಗಿಲ್ಲ, ಇದು ನಮಗೆ ಸಾಕಾಗ್ಲಿಕ್ಕೆ ಸಾಧ್ಯದ. ಅದಕ್ಕೆ ಈಗ ವಿದ್ವಾನ್ ಪಾಂಡಿತ್ಯ ಮತ್ತು ನಿಜವಾದ ಭಕ್ತರು ಕೊನೆಗೆ ಆ ಚೆನ್ನೈ ಅನಿಸ್ತು, ಇನ್ನು ನಾನಿಲ್ಲಿ ಇರಬಾರ್ದು, ಯಾಕಂದ್ರೆ ನಿಮ್ಗೆ ಎಲ್ಲರೂ ನನ್ನ ದೇವರ ಭಕ್ತರಂತ ಕರೀತಾರೆ ಹೇಳಿ ಆ ಚೆನ್ನೈಯನ್ನು ಬಿಟ್ಟು ಎಲ್ಲಿ ಬರ್ತಾ ಇದ್ದಾರೆ, ಅನುಭವ ಮಂಟಪ ಇರುವಂಥ ಕಲ್ಯಾಣಕ್ಕೆ ಬಂದು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಡೀ ಅನುಭವ ಮಂಟಪದಲ್ಲಿಗೆ ಬಸವಣ್ಣರು ಅತ್ಯಂತ ಶ್ರೇಷ್ಠವಾದಂಥ ಸ್ಥಾನ ಕೊಟ್ಟದ್ದು ಮಾದಾರ ಚೆನ್ನಯ್ಯನಿಗೆ. ಇದನ್ನು ನಾವು ನೋಡಿ ತಿಳ್ಕೊಬೇಕು. ಯಾರನ್ನ ಅಂತ್ಯಜತ್ ಕರಿತಾ ಇದ್ರಲ್ಲ ಅವರಿಗೆ ಏನು ಇವರು ಒಂದು 4 ಅಕ್ಷರ ಓದ್ಕೊಂಡು ನಾವೋ ದೊಡ್ಡ ಶಾನಿಗಳು, ನಾವೋ ದೊಡ್ಡ ಸ್ವಾಮಿಗಳ, ನಾವೋ ದೊಡ್ಡ ಪಂಡಿತರ, ನಾವೋ ದೊಡ್ಡ ಜ್ಞಾನಿ ಅಂತೀವಿ. ಬಸವಣ್ಣನಲ್ಲಿ ಮತ್ತು ನಾವೆಲ್ಲಿ. ಅದೇ ರೀತಿ ಹರಳಯ್ಯ ಕೂಡ, ಹರಳಯ್ಯ ಒಮ್ಮೆ ಶರಣರು ಬಸವಣ್ಣ ಬಸವಣ್ಣ ಹೋಗ್ತಾ ಇದ್ದಾಗ ಹರಳಯ್ಯ ಶರಣು ಅಂತ ಕರೆದ. ಶರಣು ಶರಣಾರ್ಥಿ ಅಂದ, ನೀವು ಶರಣಾರ್ಥಿ ಅಂತಂದ. ಬಸವಣ್ಣನಿಗೆ ಒಮ್ಮೆ ಶರಣ ಅಂದಕ್ಕ ಇವನು ಶರಣಾರ್ಥಿ ಅಂದ ಬಸವಣ್ಣ. ಅವಾಗ ಅವ್ರಿಗೆ ಕೆಟ್ಟ ಅನಿಸ್ತು, ಯಾಕೆ ನನಗೆ 1 ಸಲ ಶರಣ ಅಂದಾಗ 2 ಸಲ ಶರಣಾರ್ಥಿ ಅಂದ್ರು ಅಂತೇಳಿ ನನಗೆ ದೋಷ ಐತಂತೇಳಿ ತಮ್ಮ ಚರ್ಮದ ತೊಡೆಯ ಚರ್ಮವನ್ನ ಇದು ಮಾಡಿ ಯಾರಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಭಕ್ತಿ ಬಹಳ ಶ್ರೇಷ್ಠ ಅದ. ಅಂಬುಲಿ ಏನು ಪಂಚ ಪಕ್ವಾನಗಿಂತ ಶ್ರೇಷ್ಠ ಅಲ್ಲ, ಭಕ್ತಿ ಬಹಳ ಶ್ರೇಷ್ಠ. ರಾಮನಿಗೆ ಶಬರಿ ಏನು ಕೊಟ್ಟಿದ್ರು? ದ್ರಾಕ್ಷಿ ಕೊಟ್ಟಿರಲಿಲ್ಲ, ಶೇಬು ಹಣ್ಣು, ಚಪ್ಪರ್ಚಂದ ಶೇಬು ಹಣ್ಣು ಕೊಟ್ಟಿರಲಿಲ್ಲ, ಯಾವುದೋ ದೊಡ್ಡ ಬೆಲೆ ಬೆಳೆಯುವಂಥ ಹಣ್ಣು ಕೊಟ್ಟಿರಲಿಲ್ಲ, ಬಾರೆ ಹಣ್ಣು. ಅದು ಮತ್ತು ಬಾರೆ ಈಗಿನ ಆಪಲ್ ಬಾರೆ ಹಣ್ಣಲ್ಲ, ಈಗಿನಂತವಲ್ಲ. ಆ ಅರಣ್ಯದಾಗ ಬೆಳಿತಾವ ಇಟ್ಟಿಟ್ಟ, ಆ ಕಾಯಿಕೆತ ಬೀಜ ದೊಡ್ಡದಿರ್ತದ, ಮ್ಯಾಲ್ ಕೊಬ್ಬಟ್ಟು ಎಟ್ಟ ಇರ್ತದ. ಅಂಥ ಬಾರೆ ಹಣ್ಣನ್ನ ಕಚ್ಚಿ ಕೊಡ್ತಾ ಇದ್ರು, ಕಚ್ಚಿ ಎಂಜದ ಮಾಡಿ. ಮತ್ತು ಅವಳು ಯಾರು? ಒಬ್ಬ ಬೇಟೆಗಾರರು. ಶಬರ ಅಂತಂದ್ರೆ ಬೇಟೆಗಾರರು. ಒಬ್ಬ ಬೇಟೆಗಾರ ಅಂತ್ಯಜರು. ರಾಮ ನೋಡ್ರಿ, ಒಬ್ಬ ಗುಹಾ ಅಂತ ಹೇಳಿದ. ಆಮೇಲೆ ಅವನನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನೋಡಿದ, ಶಬರಿಯನ್ನು ಕೂಡ ಪ್ರೀತಿಯಿಂದ ನೋಡಿದ. ಕೆಲವೊಬ್ರು ಅರ್ಧ ಓದಿ ಅವ್ರ ಜಾತಿ ಮಾಡ್ತಾರೆ, ಇವ್ರ ಮತ್ತೆ ಯಾರು ಜಾತಿ ಅಂತಾರಲ್ಲ ಅವರಷ್ಟು ನಿಕೃಷ್ಟ ಮೂರ್ಖರು ಈ ಜಗತ್ತಿನಲ್ಲಿ ಯಾರಲ್ಲ.
ಅವರಷ್ಟು ಮೂರ್ಖರು ಯಾರಲ್ಲ. ಅದಕ್ಕೆ ಇವತ್ತು ಜಾತಿಯಾಗ ಜಾತಿ, ಆ ಜಾತಿಯಾಗ ಮತ್ತೆ ಜಾತಿ ಮಾಡ್ತಾರೆ. ದಯವಿಟ್ಟು ನೀವು ಈ ನಂದೇಹಾಳ ಗ್ರಾಮದವರು ಯಾವುದೇ ದೊಡ್ಡ ಕಾರ್ಯಕ್ರಮ ಇತ್ತಂದ್ರೆ ಎಲ್ಲರೂ ಕೂಡಿ ಮಾಡಿ. ಇಲ್ಲಿ ಮನುಷ್ಯರೆಲ್ಲ, ಇಲ್ಲಿ ಮಾನವೀಯತೆ ಮುಖ್ಯದ. ಮತ್ತು ದಯವಿಟ್ಟು ಯಾವುದೇ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ರಾಜಕೀಯ ತರಲಾಕ್ ಹೋಗ್ಬೇಡ್ರಿ. ನಿಮ್ಮ ರಾಜಕೀಯ ಇರಲಿ, ಎಲೆಕ್ಷನ್ ಆಡುವಾಗ ಮತ ಆಡುವಾಗ ಅದಿರಲಿ. ಯಾವನೋ ಒಬ್ಬ ಆರಿಸಿ ಬರ್ತಾನ, ಅವ್ನು ವರ್ಷದಾಗ ಒಮ್ಮೆ ಬಂದರೆ ಬಂದಿಲ್ಲ, ಇಲ್ಲ 5 ವರ್ಷಕ್ಕೊಮ್ಮೆ ಬಂದರೆ ಬಂದ ಅಥವಾ ಇಲ್ಲ. ಪ್ರತಿನಿತ್ಯ ನೀವು ಒಬ್ಬರು ಮುಖ ನೋಡೋರು ಯಾಕೆ ವಿರೋಧಿಗಳಾಗಬೇಕು? ನೀವೆಲ್ಲ ಬಡದಾಡ್ತೀರಿ. ಅವ್ರು ಇಬ್ಬರು ಕೂತು ಹೋಟೆಲ್ನ ಊಟ ಮಾಡ್ತಿರ್ತಾರೆ. ಅವ್ರು ಆರಾಮಾಗಿ ಇದ್ದಿರ್ತಾರೆ. ಎರಡು ವಿರೋಧ ಪಕ್ಷ ಆಳು ಪಕ್ಷದವ್ರು ಕೂಡಿ ಆರಾಮ ಇದ್ದಿರ್ತಾರ. ನೀವೆಲ್ಲ ಇದು ಮಾಡ್ಕೋತೀರಿ. ಅದಕ್ಕೆ ಊರು ಚೆನ್ನಾಗಿ ಬೆಳಿಬೇಕಾಗಿತ್ತು, ಊರು ದೊಡ್ಡದಾಗಬೇಕಾಗಿತ್ತು. ನಾವು ಎಲ್ಲರೂ ಒಂದಾಗಬೇಕು. ಯಾವ ಜಾತಿ ಭೇದ ಬೇಡ, ವರ್ಣ ಭೇದ ಬೇಡ, ಲಿಂಗ ಭೇದ ಬೇಡ. ಯಾಕಂದ್ರೆ ನಾವೆಲ್ಲ ಮನುಷ್ಯರು ಅಂತ ಬದುಕಬೇಕಾಗ್ತದೆ. ಶಬರಿ ಏನು ಕೊಟ್ಟಿದ್ದಳು? ಬಾರೆಹಣ್ಣ. ಆ ಅಕ್ಕಾಚಿ ನೋಡ್ಲಾಕತ್ತ ನೋಡಿ ಲಕ್ಷ್ಮಣ್ ತಲೆ ಕೆಡಿತು. ಯಾಕಂದ್ರೆ ಲಕ್ಷ್ಮಣ ಮೊದಲು ಅವ ಯಾರು? ಶೇಷನಾಗ. ಅದಲ್ಲ ಸಿಟ್ಟು ಬತ್ತ ಅವನಕತ್ತ ಅನ್ನನ ತೆಲಿನ ಕೆಟ್ಟಿಕ್ಕೆ ಅಂದ. ಹೌದಲ್ಲ, ವೈನಿಕ್ ಅನ್ನದ ಹೌದಲ್ಲ. ಅದಕ್ಕೆ ಯಾಕಂತಂದ್ರೆ ಇವ ಅಸಹ್ಯ ಅಂತಂದ, ರಾಮ ಅಂದ. ಅದು ಅಸಹ್ಯ ಅಲ್ಲ, ಅಲ್ಲಿ ಭಕ್ತಿ ಇದೆ ಅಂತ. ಇದು ಪ್ರೀತಿ. ಕೃಷ್ಣನ ಒಬ್ಬ ಗೆಳೆಯ ಇದ್ದ ಗೋಪಾಲಕ, ಅವನು ಫೇಂದ್ಯ ಅಂತ ಕರಿತಿದ್ರು. ಫೇಂದ್ಯ. ಒಮ್ಮೆ ಆ ಕೃಷ್ಣನ ಬಡ ಮಿತ್ರ ಏನು ಓದಿದ್ದತ್ತಂದ್ರೆ ಮಜ್ಗಿ, ಬೆಣ್ಣೆ ಸಮೇತ ಮಜ್ಗಿ ಅವ್ರ ತಾಯಿ ಕೊಟ್ಟಿದ್ದಳು. ಆವಾಗ ಕೃಷ್ಣನ ಗೆಳೆಯನಿಗನಿಸ್ತು, ಇಂಥ ರುಚಿಯಾದಂಥ, ಬಹುಶಃ ನೀವು ಬೆಣ್ಣೆ ಮಜ್ಗಿ ಪೂರ್ತಿ ಬೆಣ್ಣೆ ಆದಮೇಲೆ ಅಷ್ಟು ರುಚಿ ಇರಂಗಿಲ್ಲ. ಪೂರ್ತಿ ಮಧ್ಯದಲ್ಲಿ ಇದ್ದಿರ್ತದಮ್ಮ. ಮಜ್ಜಿಗೆ ಮಾಡ್ತಿರ್ತಾರೆ, ಮೊಸರನ್ನು ಕಡಿತಿರ್ತಾರೆ. ಮೊಸರನ್ನು ಕಡಿಯುವಾಗ ಪೂರ್ತಿ ಬೆನ್ನೂ ಆಗಿರಬಾರ್ದು, ಬೆಣ್ಣೆ ಪೂರ್ಣ ಅವಸ್ಥೆ ತಲುಪಿರಬಾರ್ದು. ಈ ಕಡೆ ಮೊಸರು ಇದ್ದಿರೋ ಮಧ್ಯದ ಸ್ಥಿತಿಯಲ್ಲಿ ನೊರೆ ಬಂದಿರ್ತಾರಲ್ಲ, ಅದು ಭಾಳ ಸಿಹಿ ಇರ್ತದೆ. ನೀವು ವರ್ಷ ತಿಂದಿರಲು ಗೊತ್ತಿಲ್ಲ ನಿಮಗೆ, ಭಾಳ ಸಿಹಿ ಇರ್ತದೆ. ಬೆಣ್ಣೆ ತುಪ್ಪಕ್ಕಿಂತ ರುಚಿ ಮೊಸರು ಹಾಲಿಗಿಂತ ರುಚಿ ಇರ್ತದ. ಆ ಕೃಷ್ಣನ ಗೆಳೆಯನಿಗೆ ಆ ಬೆಣ್ಣೆ ಸಮೇತ ನೊರೆ ಮಜ್ಜಿಗೆ ತಾಯಿ ಕುಡ್ಲಿಕ್ಕೆ ಕೊಟ್ಟಾಗ ಇಷ್ಟು ಖುಷಿ ಆಗ್ತದ. ಅವನ್ನಕತ್ತ ಇಂತಹ ರುಚಿಕಟ್ಟಾದಂತಹ ಬೆಣ್ಣೆ ಸಹಿತ ಮಜ್ಜಿಗೆ ನಮ್ಮ ಕೃಷ್ಣ ಯಾವಾಗ ತಿಂದಾನಿಲ್ಲ ಗೊತ್ತಿಲ್ಲ. ಅವನು ತಗೊಂಡು ಹೋಗ್ಬೇಕು. ಅದು ತಾಯಿಗೆ ಅನ್ನಕತ್ತ, ಅವ್ವ ಮತ್ತು ಒಂದು ಸ್ವಲ್ಪ ನಮ್ಮ ಗೆಳೆಗೆ ಒಯ್ತೀನಿ ತಂದಾಗ ನಗಲಾಕತ್ತಳು ಅವ್ರ ತಾಯಿ. ಯಾಕಂದ್ರೆ ಕೃಷ್ಣ ನಂದನ ಅದಲ್ಲ ಸಾಕು ಮಗ. 9 ಲಕ್ಷ ಆಕಳಿದ್ದು ಅವನಲ್ಲಿ. ಯಾಕಂದ್ರೆ ಮೊದಲ ಕಾಲ ಗೋಧನದಿಂದ ಶ್ರೀಮಂತಿಕೆ ಇತ್ತು. ಈಗ ನಾವು ದುಡ್ಡದ ಮೇಲೆ ಶ್ರೀಮಂತಿಕೆ ಹೇಳ್ತೀವಿ. ಮೊದಲು ಏನು ಯಾರ ಕಡೆಗೆ ಭೂಧನ ಇರ್ತದ್ರೆ, ಯಾರ ಕಡೆ ಹೊಲ ಹೆಚ್ಚಿರ್ತದ ಅವನು ಶ್ರೀಮಂತ. ಯಾರ ಕಡೆ ಮೊದಲ ಪುತ್ರಧನ ಮಕ್ಕಳು ಹೆಚ್ಚಿರ್ತಾವ ದೊಡ್ಡ ಶ್ರೀಮಂತ ಆಗಿನ ಕಾಲದಲ್ಲಿ. ಯಾರ ಕಡೆಗೆ ಬಂಗಾರ ಸುವರ್ಣ, ಯಾರ ಕಡೆ ಹೆಚ್ಚು ಬಂಗಾರ ಅವನು ಶ್ರೀಮಂತ ಇದ್ದ. ಆವಾಗ ಗೋಧನ ಇತ್ತು. ಆಗ 9 ಲಕ್ಷ. ಕೃಷ್ಣ ಹೇಳ್ತಾನ, आई मी तुझा एकोलता एक गाई राखी तो 9 लाख गाई राखून झिली नक मला जेव घाल यशोदे घराकडे चाल ಅಂತ ಹೇಳಿ. ಗಾಯಿ ರಾಖಿ ತು 9 लाख. 9 ಲಕ್ಷ ಆಕಳಗಳಿದ್ವು. ಇನ್ನು 9 ಲಕ್ಷ ಆಕಳದ ಕೃಷ್ಣ ಮತ್ತೆ ಇವ್ರ ಮನ್ಯಾಗ ಒಂದು 7-8 ಆಕಳ. ಅವಾಗ ಅವ್ರವ್ ಅಂತಾಳ, ಒಂದ್ ಕಡೆ ಇರ್ಬೇಕಂದಾಗ ಇವ್ ಕೇಳೋದಿಲ್ಲ. ಇಲ್ಲ ನಾ ಕೃಷ್ಣಗೆ ಹೋಯ್ತೇನೆ, ನೀ ಪಾತ್ರೆ ಕೊಡಂದ. ಪಾತ್ರೆ ಕೊಡೋದಿಲ್ಲ. ಅವಾಗ ಅವಳು ಪಾತ್ರೆ ಕೊಡದೇ ಇದ್ದಾಗ ಕೃಷ್ಣನ ಗೆಳೆಯ ಬಾಯಾಗ ತುಂಬ್ಕೋತಂದ. ಏನು ಮಜ್ಜಿಗೆ ಪೂರ ತುಂಬ್ಕೊಂಡು ಓಡಾಕ. ಎಂಥ ವಿಚಿತ್ರ. ಬಾಯಾಗ ತುಂಬ್ಕೊಂಡ ಮಜ್ಜಿಗೆ, ಬೆಣ್ಣೆ ಸಮೇತ ಮಜ್ಜಿಗೆ ಓಡಕತ್ತ ಕೃಷ್ಣನ ಮನೆಗೆ ಹೋದ. ಅರಮನೆ ದ್ವಾರಪಾಲರು ಕರೀತಾ ಇದ್ದಾರೆ. ನಂದನ ದ್ವಾರಪಾಲಕರು ಎಲ್ಲರನ್ನು ತಳ್ತದನ. ಕೃಷ್ಣನ್ ಕರೀತಾನ. ಕೃಷ್ಣ ಮಾತಾಡಕ್ ಬರ್ತಾರ. ಬಾಯಾಗ ತುಂಬಿತಿ ಮಾತಾಡ ಹಿಂಗ. ಕೃಷ್ಣಗೆ ಬಾಯಿ ತೆರಿ ಅನ್ಕ ಗೊತ್ತಾ ಇಲ್ಲ. ಮಾಡ್ತ ಕೃಷ್ಣಗೆ ಬಾಯಿ ತೆರಿ ಕೃಷ್ಣ ಬಾಯಿ ತೆರಲಿಲ್ಲ. ಸಿಟ್ಟು ಕೃಷ್ಣನ ಮೂಗು ಹಿಡಿದ್ಮೇಲೆ ಏನಾಗ್ತದೆ? ನೀವು ಮಕ್ಕಳಿಗೆ ಹಾಲು ಕೊಡಿಸುವಾಗ ನೋಡ್ತಾರಲ್ಲ, ಬಾಯಿ ತೆರಲಿ ಮೂಗು ಹಿಡಿದಿರ್ತಿರ್ಲಿ. ಅದಲ್ಲ ಹಂಗ ಕೃಷ್ಣನ ಮೂಗು ಹಿಡ್ದ. ಕೃಷ್ಣ ಮೂಗು ಹಿಡಿದ್ಮೇಲೆ ಶ್ವಾಸ ನಿಂತು ಬಾಯಿ ತೆರೆದ. ಕೃಷ್ಣ ಬಾಯಿ ತೆರೆದ್ಮೇಲೆ ಬಿಟ್ಟು ಒಳಗೆ ಗೊತ್ತಲ್ಲ ಪಿಚ್ಕಾರಿ ಬಾಯಾಗಿಂದ ಬಿಟ್ಟು ಕೃಷ್ಣ ಆನಂದ ಆಯ್ತು. ವಿಚಾರ ಮಾಡ್ರಿ, ಒಬ್ಬ 9 ಲಕ್ಷ ಆಕಳದ ಮಾಲೀಕ, ಅದು ಮತ್ತು ಪಾತ್ರೆಯಿಂದ ತಂದ ಬಾಯಾಗ ತುಂಬ ಓಡ್ಕೋತ ಒಳಗೆ ಏನೇನಾಗಿತ್ತು ಯಾರಿಗೆ ಗೊತ್ತದ. ಹೌದಲ್ಲ, ಇದನ್ನು ಹೇಳುವಂಥ ಉದ್ದೇಶ ಇಷ್ಟ ಅಂತಂದ್ರೆ ಪ್ರೀತಿ ಬಹಳ ಮುಖ್ಯದ. ಅದು ಎಂಜಲ್ ಅನಿಸ್ಲಿಲ್ಲ, ಆನಂದ ಪಡ್ತು.
ಗುರುನಾನಕನ ಕಾಲದಲ್ಲಿ ಕೂಡ ಬರ್ತದ, ಗಟ್ಟಿ ಬಿಡೋಣ. ಕೃಷ್ಣ ದುರ್ಯೋಧನನ ಅರಮನೆಗೆ ಹೋಗಲಿಲ್ಲ. ಯಾರು? ಆ ವಿದುರನ, ಯಾವುದು ವಿದುರನ ಕನ್ಯಾ ಅಂದ್ರೆ ನುಚ್ಚ, ವಿದುರನ ನುಚ್ಚ ತಿಂತಿದ್ದ. ಇಲ್ಲಿ ನುಚ್ಚ ಅಂದ್ರೆ ಭಕ್ತಿ ಪ್ರೇಮ ಬಹಳ ಮುಖ್ಯದ. ಹಾಗೆ ಕರಿಕಾಲ ಚೋಳನ ಪಂಚಪಕ್ವಾನ್ನ ಶಿವನಿಗೆ ಹಿಡಿಸಲಿಲ್ಲ, ಅಂಬಲಿ ಹಿಡಿಸಿತು. ಯಾರದ? ಮಾತಾರ ಚಿಹ್ನೆ. ಅದೇ ರೀತಿ ಹರಳಯ್ಯ ಕೂಡ ಶರಣು ಶರಣಾರ್ಥಿ ತಂದಾಗ ಆತ ಏನು ಮಾಡ್ತಾ ಇದ್ದಾನೆ, ಅದಕ್ಕೆ ಒಟ್ಟು ಇಷ್ಟು ಜೀವನದಲ್ಲಿ ನೀವು ದಯವಿಟ್ಟು ಯಾರು ಮಾಂಸಾಹಾರ ಮಾಡಬೇಡಿ, ವ್ಯಸನ ಶರೀರ ಕೊಡಿಬೇಡ್ರಿ, ನೀವೆಲ್ಲರೂ ಕುಡಿಜರು ಎಲ್ಲರೂ. ಯಾಕಂದ್ರೆ ಸತ್ವ ಆಹಾರದಲ್ಲಿ ಬರ್ತದ, ಕಟ್ವಾಮ್ಲ ಲವಣ ತೀಕ್ಷ್ಣ ವೃಕ್ಷ ವಿದಾಹಿನ ಆಹಾರ ರಾಜಸ ಶ್ರೇಷ್ಠ ದುಃಖ ಶೋಕಮಯ ಪ್ರದ ಅಂತೇಳಿ. ಸಾತ್ವಿಕ ಆಹಾರ ಬರ್ತದ, ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯಾಹ ಸ್ನಿಗ್ಧ ಸ್ಥಿರ ಬುದ್ಧ ಆಹಾರ ಸಾತ್ವಿಕ ಪ್ರಿಯ ಅಂತೇಳಿ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚೇತ್ ಉಚ್ಚಿಷ್ಟಮದಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ತಾಮಸ ಭೋಜನ ತಂದ್ರೆ ಯಾವುದಕ್ಕಂದ್ರೆ ಭಕ್ಷಣ ಮಾಡೋದು, ಮಾಂಸಾಹಾರ ಮಾಡೋದು, ಆಮೇಲೆ ಈ ಅಪೇಯ ಸೆರೆ ಕುಡಿಯೋದು, ಇವೆಲ್ಲ ಸಾಮಾನ್ಯ ತಮೋಗುಣ ಆಹಾರ. ಇವುಗಳನ್ನು ಮಾಡದೆ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿ ಸಸ್ಯಾಹಾರದಿಂದ ತಾವು ಬದುಕಿದ್ದಾದರೆ ಎಲ್ಲರೂ ಭಕ್ತರು. ಅದಕ್ಕೆ ಅವನ ಮನೆಯಲ್ಲಿ ಕೂಡ ಬಸವಣ್ಣರು ಕೂಡ ಊಟಕ್ಕೆ ಹೋಗ್ತಾ ಇದ್ದರು, ಅವರ ಅನುಭವ ಮಂಟಪದಲ್ಲಿ ಕೂಡ ಊಟ ಮಾಡ್ತಾ ಇದ್ದರು. ಅದಕ್ಕೆ ಇಲ್ಲಿ ಅವರ ತಮ್ಮ ತೊಡೆಯ ಚರ್ಮದಿಂದ ಪಾದರಕ್ಷೆಯನ್ನ ಮಾಡಿ ಬಸವಣ್ಣನಿಗೆ ಕೊಟ್ಟಾಗ ಆ ಬಸವಣ್ಣ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಆ ಪಾದರಕ್ಷೆಯನ್ನು ಮೆಟ್ಟೋದಿಲ್ಲ, ಅದನ್ನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆತ ಇವತ್ತಿಗೂ ಕೂಡ ಗುಲ್ಬರ್ಗ ಜಿಲ್ಲೆಯ ಬಿಜ್ನಳ್ಳಿ ಅಂತ ಒಂದು ಊರದ, ಅಲ್ಲಿ ಇವತ್ತಿಗೂ ಕೂಡ ಆ ಪಾದರಕ್ಷೆಗಳದಾವ. ಅದಕ್ಕೆ ಮೈಸೂರು ವಿಶ್ವವಿದ್ಯಾಲಯದವರು ಅಂದ್ರೆ ಮಾನಸ್ ಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾಲಯದವರು ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದವರು ಅಲ್ಲಿ ಈ ಲ್ಯಾಬ್ರೋಟರಿಯವರು ಅಂದ್ರೆ ಯಾರು ನಮ್ಮ ಸೈನ್ಸ್ ಡಿಪಾರ್ಟ್ಮೆಂಟ್ದವರು ಅದರ ಒಂದು ತುಣುಕು ತೆಗೆದುಕೊಂಡು ಹೋಗಿ ಲ್ಯಾಬ್ನಲ್ಲಿ ಪ್ರಯೋಗ ಮಾಡಿದಾಗ ಅದು ಮಾನವ ಚರ್ಮದಿಂದ ಅಂತೇಳಿ ಸೈನ್ಸ್ನಲ್ಲಿ ಕೂಡ ಸಿದ್ಧ ಆಗಿದೆ. ಲ್ಯಾಬ್ರೋಟರಿಯಲ್ಲಿ ಅದನ್ನು ಪ್ರಯೋಗ ಮಾಡಿ ನೋಡಿದ್ದಾರೆ. ಅಂದರೆ ಇದೆಲ್ಲ ಸತ್ಯ ಘಟನೆ. ಅದಕ್ಕೋಸ್ಕರ ಈ ರೀತಿ ಶರಣರು ಬದುಕಿದರು. ಅದಕ್ಕೆ ತಾವೂ ಕೂಡ ಇಂದಿಂದ ಮುಂದೆ ಯಾರ ಜೊತೆನೂ ಜಗಳ ಬೇಡ, ಯಾರ ಜೊತೆನೂ ದ್ವೇಷ ಬೇಡ, ಯಾರ ಜೊತೆನೂ ಮತ್ಸರ ಬೇಡ, ಮತ್ತು ದುರಾಸೆ ಬೇಡ. ಕಾರಣ 5ಕ್ಕೆ ಲಕ್ಕಮ್ಮ ಇದ್ರಲ್ಲ, 5ಕ್ಕೆ ಲಕ್ಕಮ್ಮ, 5ಕ್ಕೆ ಮಾರಯ್ಯ. 5 ಅಕ್ಕಿ ಅಂದ್ರೆ ರಾಶಿ ಮಾಡ್ತಾ ಇದ್ರು. ಆ ಕಡೆ ಈ ಕಡೆ ಬಿದ್ದ ಇದ್ದಂಥ ಅಕ್ಕಿಯನ್ನು ತಂದ ಏನ್ ಮಾಡ್ತಾ ಇದ್ರು, ಮೊದಲು ತಾವು ತಿಂತಾ ಇದ್ರಲಿಲ್ಲ, ಶರಣರಿಗೆ ಕೊಟ್ಟು ಆಮೇಲೆ ತಾವು ಉಳಿದ್ರೆ ಮಾತ್ರ ಪ್ರಸಾದ ಮಾಡ್ತಾ ಇದ್ರು. ಒಂದು ಸಲ ಏನಾಗ್ತದಂದ್ರೆ ಬಸವಣ್ಣನಿಗೆ ಗೊತ್ತಾಯ್ತು, ಒಂದೊಂದು ಸಲ ಏನಾಗ್ತಿತ್ತಂದ್ರೆ ಆ ಮಾರಯ್ಯನಿಗೆ ಅಕ್ಕಿ ಸಿಗ್ತಿತ್ತು, ಕೆಲವು ಸಂದರ್ಭದಲ್ಲಿ ಸಿಗ್ತಾ ಇದ್ದಿರಲಿಲ್ಲ, ಎಷ್ಟೋ ಸಂದರ್ಭದಲ್ಲಿ ಉಪವಾಸ ಬೀಳ್ತಾ ಇದ್ರು. ಅದಕ್ಕೆ ಬಸವಣ್ಣ ಏನ್ ಮಾಡ್ತಾ ಇದ್ದಾನಂತಂದ್ರೆ ಎಲ್ಲೆಲ್ಲಿ ರಾಶಿ ಆಗ್ತಿತ್ತು ಅಲ್ಲಿ ಹೆಚ್ಚಿಗೆ ಚೆಲ್ಲಿ ಬರ್ತಾ ಇದ್ದ. ಒಂದು ಸಲ ಹೆಚ್ಚಿಗೆ ಆ ಅಕ್ಕಿಯನ್ನ ಮಾರಯ್ಯ ತರ್ತಾನ. ತಂದಾಗ ಲಕ್ಕಮ್ಮ ನೋಡ್ತಾಳ. ಲಕ್ಕಮ್ಮ ಅಂತಾಳ, ನಿಮಗಿಂತ ಎಲ್ಲಿ ದುಷ್ಟು ಬುದ್ಧಿ ಬರ್ತದೆ ನೋಡ್ರಿ, ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆಯಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆಯಯ್ಯ, ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನ್ ಒಪ್ಪ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ದೂರ ಮಾರಯ್ಯ. ಇಷ್ಟು ಅಕ್ಕಿ ತಂದಿರಲ್ಲ ಬೇಡ, ಈ ಅಕ್ಕಿ ಎಲ್ಲಿಂದ ತಂದಿರಲ್ಲ, ಎಷ್ಟು ಬೇಕಷ್ಟು ಇಲ್ಲಿ ಇಡ್ರಿ, ಉಳಿದೆಲ್ಲ ಓದ್ ಬಳುಚಿ ಬರುತ್ತಂದ್ರು ಅಲ್ಲೇ ಸುರಿ ಬರ್ರಿ ಅಂತೇಳಿ. ಈಗಿನವ್ರಿದ್ರೆ ಮತ್ತೊಂದು 2-3 ಚೀಲನೂ ಕೊಟ್ಟು ಕಳಿಸ್ತಾರೆ, ತುಂಬಿಕೊಂಡು ಬರ್ರಿ ಅಂತೇಳಿ. ಆದರೆ ಇದು ಶರಣರ ಕಾಯಕ, ಇದಕ್ಕಂತ ಸತ್ಯ ಶುದ್ಧ ಕಾಯಕ. ಶ್ರಮರಹಿತವಾದಂಥ 1 ರೂಪಾಯಿ ಕೂಡ ನಾವು ಮುಟ್ಟಬಾರದು. ನಿಜವಾದ ನಾವು ಶರಣರ ಬಸವಣ್ಣನ ಅನುಯಾಯಿಗಳು, ನಾವು ಲಿಂಗವಂತರು, ನಾವು ಲಿಂಗಾಯತರು, ನಾವು ಕೇವಲ ಲಿಂಗಾಯತ ಅಲ್ಲ, ಬಸವ ತತ್ವದವರು, ನಾವು ವೀರಶೈವರು. ನಮ್ಮನ್ನು ನಾವು ಕರೆಸ್ಕೋಬೇಕಾಗಿತ್ತಂದ್ರೆ ಆ 1 ರೂಪಾಯಿ ಇದ್ದರೂ ಕೂಡ ಅದರಲ್ಲಿ ನಮ್ಮ ಬೆವರು ಇರಬೇಕು, ಅದರಲ್ಲಿ ನಮ್ಮ ಶ್ರಮ ಇರಬೇಕು, ಅದರಲ್ಲಿ ನಮ್ಮ ಕಲೆ ಇರಬೇಕು, ಅದರಲ್ಲಿ ನಮ್ಮ ಸಾಧನೆ ಇರಬೇಕು. ಅದಕ್ಕೆ
ಸೀರೆಯೊಳಗಿಂದೊಂದು ಎಳೆಯ ಬಸವಣ್ಣ ಹೇಳ್ತಾ ಇದ್ದಾರೆ, ಒಂದು ದಾರ ಕೂಡ ನಾನು ಆಶಿಸೋದಿಲ್ಲ, ಬಂಗಾರದ ಒಂದು ಗುಂಜಿ ಕೂಡ ಆಶೆ ಮಾಡಲ್ಲ. ಅದಕ್ಕೆ ಇಂದಿಂದ ಮುಂದೆ ಎಷ್ಟ ದುಡ್ಡು ಬೆಳ್ಳಿ ಏನೇ ಇರಲಿ ಯಾರ ಕೊಡ್ತಾ ಇದ್ರು ಕೂಡ ನಿಮ್ಮ ಶ್ರಮ ಇತ್ತು ಅಂದರೆ ತಗೊಳ್ರಿ. ಶ್ರಮ ಇವು ಪಾಪ ಇವ್ರದೆಲ್ಲ ಕಲೆ ಅದ, ಸಾಧನೆ ಅದ, ಆಯುಷ್ಯ ಎಲ್ಲ ಕೊಟ್ಟು ಅದಕ್ಕಾಗಿ ಮುಳುಗಿಬಿಟ್ಟಿರ್ತಾರ. ಹಿಂಗೊಂದು ಸಾಧನೆ ಬೇಕು. ಏನೂ ಮಾಡದೆ ಸುಮ್ಮನೆ ಜೇಬು ತುಂಬಿಕೊಂಡು ಹೋಗೋದು ಸರಿಯಲ್ಲ. ತುಕಾಮನಿ ದೇತಿ ಘೇತಿ ದೋಗ ನರಕ ಜಾತಿ ಅಂತ ಹೇಳಿ, ಕೊಡೋರು ನರಕಕ್ಕೆ ಹೋತಾರ ಮತ್ತು ತಗೋರು ನರಕಕ್ಕೆ ಹೋತಾರಂತ. ಯಾರು ಶ್ರಮ ಇಲ್ಲದೆ ದುಡ್ಡು ನಿಮ್ಮ ಕಡೆ ಬೇಡಕ್ಕೆ ಬಂದಿರತ್ತಂದ್ರೆ ನೀವು ಕೊಟ್ರಂದ್ರೆ ಕೊಡೋರು ಮೊದಲು ಹೋಗ್ತಾರಂತ, ತಗೋರು ಆಮೇಲೆ ಹೋಗ್ತಾರಂತ. ಇದೆಲ್ಲ ನಿಯಮ ಶಾಸ್ತ್ರದ ಬಿಟ್ಟು ಬಿಡೋಣ, ನಮಗಿಷ್ಟೇ ಅದೇ ಇರಲಿ. ಇನ್ನಿದು ಮುಂದೆ ಇಷ್ಟು ದಿವಸ ಕೇಳೀವಿ, ಇನ್ನು ಪೂಜ್ಯರು ಕೂಡ ಮಾತನಾಡ್ತಾ ಇದ್ದಾರೆ. ಇಷ್ಟೇ ಅದ. ಇದುವರೆಗೆ 9 ದಿವಸ ಇದುವರೆಗೆ ನಾವು ಬದುಕಿದ್ದು ಹೇಗೋ ಬದುಕಿದ್ದೀವಿ. ಇನ್ನು ಇಲ್ಲಿಂದ ಮುಂದೆ ಕೇವಲ ಆನಂದದಲ್ಲಿ ಬದುಕೋದ. ಸುಖ ದುಃಖ ಬರ್ತಾವ, ನೋವು ನಲಿವು ಬರ್ತಾವ, ಅದ್ರ ಬಗ್ಗೆ ತಿಳಿಸ್ಬೇಕು. ಯಮನು ಹಾಕುವ ಹಗ್ಗ
ಚಂದೀಲದ ಮನೆಯಾಗ ತಿಂತಿಲ್ಲ ಕೂಡುದೈತಿ ಚಂದೀಲದ ಮನೆಯಾಗ ತಿಂತಿಲ್ಲ ಕೂಡುದೈತಿ ಚಂದೀಲದ ಮನೆಯಾಗ. ಏನೈತಿ ಜೀವನದಾಗ ಎಲ್ಲವನ್ನು ಬಿಟ್ಟು ಹೋಗೋರದೇವಿ. ಎಷ್ಟು ಅಹಂಕಾರ ಪಟ್ಟು ಏನು ಸೊಕ್ಕ ಪಟ್ಟು ಏನು ಮಾಡೋದದ, ಎಷ್ಟ ಗಳಿಸಿದ್ರು ಕೂಡ ಎಲ್ಲ ಬಿಟ್ಟು ಹೋಗೋದದ. इकट्ठे कर जहाँ के जर सभी मुल्कों के माली थे, सिकंदर जब दुनिया गया दुनिया से दोनों हाथ खाली थे. ಸಿಕಂದರ್ ಬಾದ್ಶಾ ಅವನಿಗೆ ಅಲೆಕ್ಸಾಂಡರ್ ಅಂತ ಕರೀತಾ ಇದ್ದಾನೆ. ಇಡೀ ಜಗತ್ತನ್ನು ಗೆದ್ದ. ಇಕಟ್ಟೇಕರ್ ಜಹಾಕ್ಕೆ ಜರ್ ಅಂದ್ರೆ ಸಂಪತ್ತು, ಜಹಾ ಅಂದ್ರೆ ಜಗತ್ತು. ಇಡೀ ಜಗತ್ತಿನ ಸಂಪತ್ತು ಕೂಡಿ ಹಾಕಿದ. ಮತ್ತು ಕೊನೆಗೆ ಸಾಯುವಾಗ ಎರಡು ಕೈ ಹಿಂಗ್ ಬಿಟ್ಟು ನಾನು ವೈರಂದ, ಒಂದು ಕಡೆ ಈ ಕಡೆ ಸೈನ್ಯ, ಒಂದು ಕಡೆ ದುಡ್ಡ, ಖಾಲಿ. ಅದಕ್ಕೆ ಎಲ್ಲ ಬಿಟ್ಟು ಖಾಲಿ ಹೋದಾಗ ಏನು ಒಳ್ಳೆ ತಗೊಂಡು ಹೋಗ ನೋಡಿ. ಇವತ್ತು ನಾವು ಕನಕದಾಸನ ನೆನೆಸ್ತಾ ಇದ್ದೇವೆ, ಸಂಗೊಳ್ಳಿ ರಾಯಣ್ಣನನ್ನ ನಾವು ನೆನೆಸ್ತಾ ಇದ್ದೇವೆ, ಇವತ್ತು ಭಗತ್ ಸಿಂಗ್ನ ನೆನೆಸ್ತಾ ಇದ್ದೇವೆ, ಬಸವಣ್ಣನನ್ನ ನೆನೆತಾ ಇದ್ದೇವೆ, ಅಕ್ಕ ಮಹಾದೇವಿ ನೆನೆತಾ ಇದ್ದೇವೆ, ತುಕಾರಾಮ್ ಮಹಾರಾಜನ ನೆನೆತಾ ಇದ್ದೇವೆ, ಅಲ್ಲಂ ಪ್ರಭುವನ್ನು ನೆನೆತಾ ಇದ್ದೇವೆ, ಯೇಸು ಕ್ರಿಸ್ತನ ನೆನೆತಾ ಇದ್ದೇವೆ, ಬುದ್ಧ, ಮಹಾವೀರ, ಅಂಬೇಡ್ಕರ್ ಎಲ್ಲರನ್ನು ನೆನೆತಾ ಇದ್ದೇವೆ. ನಮ್ಮನ್ನ ಯಾರು ನೆನೆಯೋದಿಲ್ಲ, ಮನೆಯವರು ನಮ್ಮ ನೆನೆಯೋದಿಲ್ಲ. ಯಾಕಂದ್ರೆ ಅವರು ಬದುಕಿದ್ರು, ನಾವು ಬದುಕಿದೆವು, ನಮಗೋಸ್ಕರ ಬದುಕಿದೆವು. ಇನ್ನು ಇಲ್ಲಿಂದ ಮುಂದೆ ಏನದ ಹಿಂಗ ಬದುಕೋದಲ್ಲ. ಯಾವುದೇ ರೀತಿಯ ದ್ವೇಷ ಮತ್ಸರಕ್ಕೆ ಇಲ್ಲಿಂದ ಮುಂದೆ ನಮ್ಮ ಜೀವನನೇ ಬೇರೆ. ಏನು ಜಗಳ ಮಾಡಿ ನಾಯಿ ಹಂಗೆ ಕಚ್ಚಾಡಿ ಏನು ಮಾಡ್ಬೇಕು? ಅದು ಇದಕ್ಕೆ ಕಸ್ತಿತಿ, ಇದು ಅದಕ್ಕೆ ಕಸ್ತಿತಿ, ಮತ್ತೇನು ಅದನ್ನ ಬಿಟ್ಟು ಬೇರೆ ಏನೈತೆ? ಅದಕ್ಕೆ ಮನಿ ಬಿನಿ ಎಲ್ಲಾರು ಬಿಟ್ಟು ಹೋಗೋದದ. ನೋಡ್ರಿ, ನೀವು ಮನಿ ಕಟ್ಟಿರ್ತೀರಿ, ಮನಿ ನಿಮ್ಮದಂತೀರಿ, ಮುಂದೊಂದು ನಾಯಿ ಸಾಕಿರ್ತೀರಿ, ಅದು ನಾಯಿ ಅಂತಿದ್ದೆ, ನಮ್ಮ ಮನಿ ಅಂತಿದ್ದೆ ಅಥವಾ ಹೊರಗಿನ ನಾಯಿಗಳು ಬಂದ್ರೆ ಓ ಅಂತಿದ್ದು, ನಮ್ಮ ಮನೆಗೆ ಯಾಕೆ ಬಂದಿರಿ ಅಂತೀವಿ. ನಾಯಿಯದ ಮನಿಯೋ ನಿಮ್ಮ ಮನಿ ಅದು. ಮುಂದೆ ನಾಯಿ ಎಟ್ಟಲ್ಲ, ಆ ಮನೆಗೆ ಬೆಕ್ಕು ಕೂಡ ಅಂತದ, ಬ್ಯಾರೆ ಬೆಕ್ಕು ಬರ್ತದ, ಗುಯ್ಯಿ ಅದನ್ನ ಗುರು ಮಾಡ್ತೀವಲ್ಲ, ಅದಕ್ಕೆ ಬ್ಯಾರೆ ಬೆಕ್ಕಿಗೆ ಅಂತಿದ್ದೆ, ನಮ್ಮ ಮನೆಗೆ ಯಾಕೆ ಬಂದಿ ಅಂತಿದ್ದೆ. ನಾಯಿ ನಮ್ಮದಂತೈತಿ, ಬೆಕ್ಕು ನಮ್ಮದಂತೈತಿ. ಆ ಮನೆಗೆ ನಾವು ಹಲ್ಲಿರ್ತಾವ, ಆ ಹಲ್ಲಿಗಳು ಕೂಡ ಅಂತ ನಮ್ಮ ಮನೆ ಯಾಕೆ ಬಂದಿ, ಅದು ಮತ್ತೊಂದು ಬೇರೆ ಮನೆಗೆ ಹಲ್ಲಿ ಬಗ್ಗೆ ಚುಕ್ ಬಂದು ಕಚ್ಚಕ್ಕೆ ಹೋಗ್ತಿಂತ ಹಲ್ಲಿ ಹಾಕ್ತಾರ. ನೊಣಗಳು ಕೂಡ ಅಂತವಂತ ನೊಣ ಇದ್ದಿರ್ತಾವ, ನಿಮ್ಮ ಮನೇನು ನೊಣ, ಬೇರೆ ಮನೆ ನೊಣ ಬಂದ್ರೆ ಅವು ಜಗಳ ಆಗ್ತಾವಂತ. ಇನ್ನು ಮನಿ ನಿಮ್ಮದು, ನಾಯಿಯದು, ಬೇಕಿಂದು, ಹಲ್ಲೆದು, ನೊಣದು ಎಲ್ಲ ನಾವು ಅವು ಅಲ್ಲೇ ಇರ್ತಾವ. ಹೊಲನು ನಮ್ಮದು ಅಂತೀವಿ. ಇದುವರೆಗೆ ಎಷ್ಟು ಮಂದಿ ಅದ 7 ವಾರ ಉತಾರಿ ಮೇಲೆ ಹೋದಲ್ಲ, ಆ ಉತಾರಿ ಮೇಲೆ ಎಷ್ಟು ಮಂದಿ ನಾಮಿನೇಷನ್ ಆಗಿ ಎಷ್ಟು ಮಂದಿ ಬಿಲ್ಟ್ ಆಗಿ ಅವ್ರಿಗೆ ಗೊತ್ತಿರೋದಲ್ಲ. ಇವ್ ನಂದಂತಾನ ಹೊಲ ಅಲ್ಲೇ ಇರ್ತದೆ, ಇವ್ ಹೋಗಿರ್ತಾನೆ. ಅದಕ್ಕೆ ಜೀವನದಲ್ಲಿ ಯಾವುದೂ ನಮ್ಮ ಜೊತೆ ಬರೋದಲ್ಲ. ಇನ್ನಿಂದ ಮುಂದೆ ಯಾರ ಕಾಲಕ್ಕೆ ಜಗಳ ಮಾಡಕ್ಕೆ ಬಂದರೂ ಕೂಡ ಜಗಳ ಬೇಡ. ಎಲ್ಲರ ಜೊತೆಯಿಂದ ಪ್ರೀತಿಯಿಂದ ಮಾತಾಡೋದ, ಯಾರ ಮೇಲೆ ದ್ವೇಷ ಬೇಡ, ಮತ್ಸರ ಬೇಡ. ಕಾರಣ ಇವತ್ತು ನಾವು ನವರಾತ್ರಿಯಲ್ಲಿ ಆ ಕಲ್ಯಾಣದ ಶರಣ ಕಲ್ತಿದ್ದೀವಿ. ಮತ್ತು ಇಲ್ಲಿಂದ ಮುಂದೆ ವಿಜಯೋತ್ಸವ, ದಸರಾ, ನವರಾತ್ರಿ, ದಸರಾ ಯಾಕೆ ಮಾಡ್ತಾರೆ ಗೊತ್ತಾ? ನಿಮ್ಮಲ್ಲಿ ಬಂಗಾರ ಕೊಡೋ ಪದ್ಧತಿ ಇರಲ್ಲ, ಬನ್ನಿ ಎಲ್ಲ ಕೊಡ್ತಾರಲ್ಲ. ಯಾಕೆ ಕೊಡ್ತೇನೆ? ಒರಿಜಿನಲ್ ಬಂಗಾರ ಯಾಕೆ ಕೊಟ್ರೆ ಮತ್ತೆ ಇಲ್ಲ. ಅದು ಯಾಕೆ ಕೊಡ್ತಾರೆ? ಒಂದು ಸ್ವಲ್ಪ ಹಿನ್ನೆಲೆ. ಯಾಕಂತಂದ್ರೆ ಇದು ಪ್ರಾಚೀನ ತ್ರೇತಾಯುಗದಿಂದ ಬಂದದ ಬಂಗಾರ ಕೊಡೋದು. ಯಾಕೆ ಬಂಗಾರ? ಆಯುಧ ಪೂಜೆ ಕೂಡ ಒಂದು ಹಿನ್ನೆಲೆ ಇದೆ, ಐತಿಹಾಸಿಕ ಹಿನ್ನೆಲೆ ಇದೆ. ಬಂಗಾರ ಯಾಕೆ ಕೊಡ್ತಾರಂತಂದ್ರೆ ರಾಮನ ಮುತ್ತಜ್ಜ, ರಾಮನ ತಂದೆ ದಶರಥನ ತಂದೆ ಅಜಯ ಮಹಾರಾಜನ ತಂದೆ ರಘುರಾಯ ಅಂತ ಬರ್ತಾನ, ರಘುರಾಯನ ತಂದೆ ದಿಲೀಪ್ ಅಂತ ಬರ್ತಾ ಇದ್ದಾನೆ. ಆ ರಘುರಾಯ ತುಂಬಾ ಶೂರ ಇದ್ದ, ಮತ್ತ ದಾನಿ ಕೂಡ ಇದ್ದ. ಆತ ಒಂದು ವಿಶ್ವ ಜೊತೆ ಯಜ್ಞ ಮಾಡಿದ್ದ, ಎಲ್ಲಾ ದಾನ ಮಾಡಿದ್ದ, ಅವನ ಕಡೆ ಹಣ ಇದ್ದಿರ್ಲಿಲ್ಲ. ಅದೇ ಸಂದರ್ಭದಲ್ಲಿ ಒಬ್ಬ ಕೌಸ್ತ್ಯ ಮುನಿ ಅಂತ ಒಬ್ಬ ಯುವಕ, ಬಡುವ ಪಾಪ, ವಿದ್ಯೆ ಪಡಿಬೇಕಂತ ಹೇಳಿ ಎಲ್ಲರ ಕಡೆ ಹೋದ. ಯಾರೂ ವಿದ್ಯೆ ಕಲಿಸಿಕೊಡ್ಲಿಲ್ಲ. ಯಾಕಂದ್ರೆ ಪಾಪ ಬಡವಿದ್ದ, ಬಡವಿದ್ದ, ಕೌಸ್ತ್ಯ ಆತನ ಹೆಸರು. ಆತನಿಗೆ ಯಾರೂ ವಿದ್ಯೆ ಕೊಡ್ಲಿಲ್ಲ. ಈ ವಿದ್ಯೆ ಕೊಡೋರು ಎಲ್ಲರೂ ಎಂತವ್ರು? ಬಹು ಗುರು ಲೋಕಿ ಶಿಷ್ಯ ವಿತ್ತಾಪಹಾರಕಃ. ಶಿಷ್ಯರ ದೊಡ್ಡ ತಂದೇನು, ದಕ್ಷಿಣ ತಂದೇನು ಕೆಲವರದಾಗಿತ್ತು. ಅದಕ್ಕಿಷ್ಟ, ಆ ಪೂಜೆಗಿಷ್ಟ, ಈ ಪೂಜೆಗಿಷ್ಟ, ಬರೀ ಇವ್ರು ದೋಚವ್ರು ಇವರೆಲ್ಲ, ಇವರೆಲ್ಲ ಖಳನಾಯಕರು ಇವರಲ್ಲ, ಇವ್ರು ಹಗಲುಗಳು ಇವರಲ್ಲ. ಅದಕ್ಕೆ ಆತನಿಗೆ ಯಾರೂ ವಿದ್ಯೆ ಕೊಡೋದಿಲ್ಲ. ಕೊನೆಗೆ ಅವನಿಗೆ ಗೊತ್ತಾತು, ವರತಂತು ಅಂತ ಒಬ್ಬ ಗುರು ಇದ್ದ. ಆ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಕೃಪಾಳು ಇದ್ದ. ಶ್ರೋತ್ರಿಯ ಯಾರಿಗಂತಾರ? ಎಲ್ಲ ಶಾಸ್ತ್ರಗಳ ಅಧ್ಯಯನ, ಕೇವಲ ವಚನ ಸಾಹಿತ್ಯ ಅಷ್ಟಲ್ಲ, ಉಪನಿಷತ್ತ, ವಚನ ಸಾಹಿತ್ಯ,
ಭಗವದ್ಗೀತೆ, ದ್ವಾದಶ ದರ್ಶನ, ಆಮೇಲೆ ವಿಚಾರ ಸಾಗರ, ವೃತ್ತಿ ಪ್ರಭಾಕರ, ಆಮೇಲೆ ಇನ್ನೂ ಎಲ್ಲ ಗ್ರಂಥಗಳು, ಪುರಾಣ ಕೂಡ ಅಧ್ಯಯನ, ಬೈಬಲ್ ಕೂಡ ಅಧ್ಯಯನ, ತ್ರಿಪಿಟಕಗಳು, ಶುದ್ಧ ಪಿಟಕ, ವಿನಯ ಪಿಟಕ, ಧಮ್ಮ ಪಿಟಕ, ಇವುಗಳ ಅಧ್ಯಯನ ಆಗಲಿ, ಶಾದವಾದ, ಶಾದಸ್ತಿ, ಸಪ್ತಭಂಗಿ, ಜೈನ ದರ್ಶನ ಎಲ್ಲ ಅಧ್ಯಯನ ಮಾಡಿದ್ರೆ ಶ್ರೋತ್ರಿಯ ಅಂತ ಕರೀತಾರೆ. ಬ್ರಹ್ಮನಿಷ್ಠ ಅಂದ್ರೆ ಎಲ್ಲರಿಗೆ ಸಮಾನವಾಗಿ ನೋಡುವವರಿಗೆ ಬ್ರಹ್ಮನಿಷ್ಠ ಅಂತಾರೆ. ಈ ಶ್ರೀಮಂತ ಶಿಷ್ಯ ಬಂದಾಗ ಬಾಪ ಅನ್ನೋದ, ಬಡವ ಬಂದಾಗ ನೀನು ನಡೆ ಅನ್ನೋದ, ಇವು ಬ್ರಹ್ಮನಿಷ್ಠ ಅಲ್ಲ. ಕೃಪಾಳು ಅಂತಂದ್ರೆ ನನ್ನ ಶರೀರಕ್ಕೆ ನಾನು ಎಷ್ಟು ಪ್ರಾಧಾನ್ಯತೆ ಕೊಡ್ತೇನೆ ಅಷ್ಟು ಶಿಷ್ಯರಿಗೂ ಪ್ರಾಧಾನ್ಯತೆ ಕೊಡಬೇಕು. ದಯಾಕರಣೇಜಿ ಪುತ್ರ ಶೀತೇಚಿ ದಾಸಾನಿ ದಾಸಿ, ಅಂಥ ಕೃಪಾಳು ವರತಂತು ಗುರು ಇದ್ದ. ಕೊನೆಗೆ ಈ ಕೌಷ್ಟ್ಯ ಅನ್ನೋ ಆ ವರತಂತುವಿನ ಕಡೆ ಹೋಗ್ತಾ ಇದ್ದಾನೆ. ಅವಾಗ ಆತ 14 ವಿದ್ಯೆಗಳನ್ನು ಕಲಿಸಿಕೊಡ್ತಾ ಇದ್ದಾನೆ. ಆ 14 ವಿದ್ಯೆಗಳನ್ನು ಕಲಿತಾ ಆದ್ಮೇಲೆ ಶಿಷ್ಯ ಅಂತಾನ, ಗುರುಗಳು ನೀನು ಏನಾದರೂ ನಮ್ಮ ಕಡೆಯಿಂದ ಗುರುದಕ್ಷಿಣೆ ಕೇಳಿರೋ ತಂದಾಗ ಗುರು ಅಂತಾನ, ಇಲ್ಲಪ್ಪ ನೀ ಬಡವಿದೀನಿ, ಏನು ಕೊಡಕ್ ಸಾಧ್ಯದ ನನಗೆ, ಬೇಡ, ನೀ ಕಲ್ತಿದೆಲ್ಲ ಇಷ್ಟೇ ನನಗೆ ಸಾಕು, ಹೌದಲ್ಲ. ಯಾಕೆ ಗೊತ್ತಿತ್ತು ಇವನು ಪಾಪ ತುಂಬಾ ಬಡವ, ಏನು 1 ರೂಪಾಯಿ ಕೂಡ ಅವನಲ್ಲಿ ಇಲ್ಲ, ಭಿಕ್ಷೆ ಬೇಡಿ ಬದುಕುವಂತ ಮನೆತನ, ಅದಕ್ಕೆ ನೀ ಏನು ಕೊಡ್ತೆ, ಇಲ್ಲ ಗುರು ನೀ ಕೇಳಲೇಬೇಕು ಅಂತ ಹಠ ಹಿಡಿತಾನ. ಹಠ ಹಿಡಿದ ಸಿಟ್ಟು ಬತ್ತು ಗುರುವಿಗೆ. ಗುರು ಅಂತಾನ, ನನಗ 14 ವಿದ್ಯೆ ನೀನು ಕಲಿಸೇನಿ, 14 ಕೋಟಿ ಬಂಗಾರ ನಾಣ್ಯ ತರಬೇಕು. ಸ್ಟೀಲ್ದು ಅಲ್ಲ, ಸ್ಟೀಲ್ದು ಕಾಯಿನ್ ಅಲ್ಲ, ಕಾಗದ್ದು ನೋಟ್ ಅಲ್ಲ, ಬಂಗಾರ ನಾಣ್ಯ 14 ಕೋಟಿ. ಅದು ಮತ್ತು ಒಬ್ಬರ ಕಡೆಯಿಂದ ಬೇಡಿ ತರಬೇಕು. ಹಿಂಗೆ ಎಲ್ಲೇ ತೋರಿಸ, ಇನ್ನು ಆಗಿನ ಕಾಲ ಅಷ್ಟು ಹಣ ಕೊಡೋರು ಯಾರಿಲ್ಲ. ಕೊನೆಗೆ ಯಾರ ಕಡೆ ಹೋಗ್ತಾ ಇತ್ತು, ಗುರು ಸಿಟ್ಟು ಬರ್ತದೆ. ಹೆಂಗ ಕಠೋಪನಿಷತ್ತಲ್ಲಿ ಕೂಡ ಸಿಟ್ಟು ಬರ್ತದಲ್ಲ, ಯಾರಿಗೆ, ಉದ್ದಾಲಕನಿಗೆ. ನಚಿಕೇತ ಅಂತ ನನ್ನನ್ನು ಯಾರಿಗೆ ದಾನ ಮಾಡ್ತೀನಿ ಅಂತ ಕೇಳಿದಾಗ, ಯಾಕಂದ್ರೆ ಅವ್ನು ಇಂಥ ದಾನ ಮಾಡಿದಾಗ ಪೀತೋದಕ, ಜಗದತ್ತೃಣ, ದುಗ್ಧದೋಹ, ನಿರಿದ್ರಿಯ ಅಂತ ದಾನ ಮಾಡಕತ್ತಿದ್ದ. ಅವಾಗ ನೀನು ಯಮನಿ ಕೊಟ್ಟನಂದಾಗ ಹೆಂಗೆ ತಂದೆಗೆ ಸಿಟ್ಟು ಬಂತಲ್ಲ, ಹಂಗೆ ಇದು ಗುರು ಶಿಷ್ಯನ ಮೇಲೆ ಸಿಟ್ಟು ಬರ್ತದ. ಅವಾಗ ಕೂಡ ಅಂದಾಗ ಈತ ರಘುರಾಯನ ಕಡೆ ಹೋಗ್ತಾ ಇದ್ದಾನೆ. ರಘುರಾಯ ಪಾಪ ಅವನು ತುಂಬಾ ದಾನಶೂರಿದ್ದ. ಯಾಕಂತಂದ್ರೆ ಖಳರ ಕಡೆಗೆ, ದುಷ್ಟರ ಕೈಯಲ್ಲಿ 3 ಬಂದು ಅಂದ್ರೆ ಅವ್ರು ಸರ್ವನಾಶ ಮಾಡ್ತಾರೆ. ವಿದ್ಯಾ ವಿವಾದಾಯ, ಧನಂ ಮದಾಯ, ಶಕ್ತಿ ಪರೇಶಾಂ ಪರಪೀಡನಾಯ ಖಲಶ್ಯ, ಸಾಧೋ ವಿಪರೀತಮೇತ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅಂತ. ವಿದ್ಯೆ ಮತ್ತು ಸಂಪತ್ತು ಮತ್ತು ಶಕ್ತಿ ದುಷ್ಟರ ಕೈ ಹೋಯ್ತಂದ್ರೆ ಅವ್ರು ಸಂಹಾರ ಮಾಡ್ತಾರ. ಅವ್ರು ಏನ್ ಮಾಡ್ತಾರ, ವಿವಾದ ಮಾಡ್ತಾರ. ವಿದ್ಯೆಯಿಂದ ವಿವಾದ. ಅವ್ರು ನಾವು ಇಷ್ಟು ನಾ ಜ್ಞಾನಿ ಅದನ್ನ ಅವ್ರಿಗೇನು ಹೇಳಕ್ ಬರ್ತಿದ್ದೆ, ಅವರೇನ ಜ್ಞಾನಿ, ನನ್ ಕೂಡ ವಾದ ಮಾಡ ಅಂತ ಹೇಳಿ ವಿದ್ಯಾ ವಿವಾದಯ. ಇವರು ಸಂಕುಚಿತ ಬುದ್ಧಿಯವರು. ವಿದ್ಯಾ ಯಾರೋ ಖಲರಿಗೆ, ಧನಮ್ಮದಾಯ, ದುಡ್ಡು ಬರ್ತಂದ್ರೆ ಇನ್ನೊಬ್ಬರಿಗೆ ಹಿಂಸೆ ಕೊಡೋದು, ಇನ್ನೊಬ್ಬರನ್ನು ತುಳಿಯೋದು, ಅದು ಮಾಡ್ತಾರ. ಮತ್ ಶಕ್ತಿ ಬರ್ತಂದ್ರೆ ಪರ ಪೀಡನೆ ಮಾಡ್ತಾರ ಅವರು. ಆದ್ರೆ ಸಾಧುಗಳು ಹಾಗಲ್ಲ. ವಿದ್ಯೆ ಬರ್ತಂದ್ರೆ ಜ್ಞಾನಾಯ, ಅದನ್ನು ದಾನ ಮಾಡ್ತಾರ. ಧನಂ ದಾನಾಯ ಮತ್ತು ಶಕ್ತಿ ರಕ್ಷಣಾಯ, ಈ ರೀತಿ. ಆ ರೀತಿ ರಘುರಾಯ ಅವಾಗ ಏನ್ ಮಾಡ್ತಾ ಇದ್ದಾನೆ, ಇನ್ನ ರಘುರಾಯನ ಕಡೆ ಹೋಗಿ ಕೇಳ್ಬೇಕಂತ ಹೇಳಿ ಈ ಕೌಷ್ಟ್ಯ ಹೋಗ್ತಾ ಇದ್ದಾನೆ. ಆದ್ರೆ ಅಲ್ಲಿ ಏನಾಗ್ತದ, ಆ ರಘುರಾಯ ಎಲ್ಲದ ವಿಶ್ವಜಿತ್ ಯತ್ನ ಮಾಡಿ ಎಲ್ಲ ದುಡ್ಡಿದ್ದಿರಲಿಲ್ಲ. ಅವಾಗ ನಿನ್ನ ನಿರಾಶೆ ಮಾಡಿ ಕಳಿಸೋದಿಲ್ಲ. ನಾನು ಸಂಪತ್ತಿನ ಒಡೆಯಾರು ಕುಬೇರ, ಸ್ವರ್ಗಕ್ಕೂ ಹೋಗಿ ಕುಬೇರನ ಜೊತೆ ಯುದ್ಧ ಮಾಡಿ ನಿನಗೆ ಬಂಗಾರ ತಂದ ಕೊಡ್ತೇನಂತಂದ ಸೈನ್ಯವನ್ನ ತಯಾರು ಮಾಡಿದ. ಕುಬೇರನಿಗೂ ಗೊತ್ತಾಯ್ತು ರಘುರಾಯ್ ತುಂಬಾ ಶೂರದನ, ಮತ್ತ ಅವನು ಒಂದ್ ವೇಳೆ ಸ್ವರ್ಗಕ್ಕೆ ಬಂದ ನನ್ನ ಸಾಯಿಸ್ತಾನಂತ ಹೇಳಿ ತಿಳ್ಕೊಂಡು ಇನ್ನೂ ಆ ಅಯೋಧ್ಯೆಯ ಸೀಮೋಲ್ಲಂಘನ, ಸೀಮೆ ಉಲ್ಲಂಘನ ಮಾಡ್ತಾರೆ ಗೊತ್ತಲ್ಲ, ಇವತ್ತಿಗೂ ಮಾಡ್ತಾರ. ಈಶಾನ್ಯ ದಿಕ್ಕಿದಂಥ ಬನ್ನಿ ಗಿಡ ಮತ್ತು ಮತ್ತೊಂದು ಅಪ್ಯಾದ ಎಲೆ, ಬಂಗಾರದ ಗುಂಡುಗಳು. ಅದಕ್ಕೆ ಬಸವನ ಪಾದ ಮರ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರ. ಅದಕ್ಕೇನು ಆಪ್ತ ಮರ ಅಂತ ಕೂಡ ಅಪ್ಯ ಅಂತ ಕರೀತಾ ಇದ್ದಾರೆ. ಬಸವಣ್ಣ ಪಾದ ನೀವು ನೋಡ್ಬೇಕಲ್ಲ, ಹಿಂಗೆ ಬಸವಣ್ಣನ ಖುರ ಇರ್ತಾವತ್ತಲ್ಲ, ಹಂಗೆ 2 ಎಲ್ಲಿ ಗುಂಡು ಎಲ್ಲಿ ಇರ್ತಾವಲ್ಲ, ಆ ಒಂದು ಬನ್ನಿಯ ಗಿಡ, ಶಮಿ ಗಿಡ ಮತ್ತು ಅವು ಕೂಡಿ ಸೀಮಿ ಮೇಲೆ ಇದ್ದು, ಸೀಮಿ ದಾಟಿತಂದ್ರೆ ತಿರುಗಿ ಬರಂಗಿಲ್ಲ. ಒಮ್ಮೆ ಸೀಮಿ ದಾಟಿ ಯುದ್ಧಕ್ಕೆ ಹೊಂಟಿದ್ರೆ ಕ್ಷತ್ರಿಯ ಧರ್ಮದ ಯುದ್ಧ ಮಾಡಲೇಬೇಕು. ಅವ್ರು ಒಪ್ಪಲಿ ಬಿಡ್ಲಿ. ಹೆಂಗ ಬತ್ತಳಿಕೆಯಿಂದ ಒಮ್ಮೆ ಬಾಣ ತೆಗಿತಂದ್ರೆ ಬಾಣ ಅದನ್ನು ಪ್ರಹಾರ ಮಾಡಲೇಬೇಕು. ರಾಮ ಯಾವಾಗ ಸಮುದ್ರವನ್ನ ದಾಟಿ ಹೋಗ್ತಾ ಇದ್ದಾಗ ಅಗ್ನಿ ಅಸ್ತ್ರ ಬಿಟ್ಟು, ಸಮುದ್ರ ಅಡ್ಡ ಬಂದಿತ್ತು, ಅಗ್ನಿ ಅಸ್ತ್ರ ಬಿಟ್ಟು ನೀನು ಸುಳ್ತೇನ ತಂದಾಗ
ಸಮುದ್ರ ಶರಣಾಗ್ತಾನ. ಆದ್ರೆ ರಾಮ ಅಂತ ನೀ ತಡ ಮಾಡಿದೆ, ನಾ ಈಗ ಬಿಲ್ಲಿಗೆ ಅದನ್ನು ಹೂಡೀನಿ, ಇನ್ನ ಬಾಣ ಬಿಡಬೇಕಂತಾನ. ಅವಾಗ ಒಂದು ರಾಕ್ಷಸ ಬಿಡದ ಕ್ಷತ್ರಿಯ ಗುಣಧರ್ಮ, ಒಮ್ಮೆ ಧನುಷ್ಯಕ ಬಾಣ ಹೂಡಿತು ಪ್ರಯೋಗ ಮಾಡಲೇಬೇಕು. ಮತ್ತು ಕ್ಷತ್ರಿಯ ಒಮ್ಮೆ ಯುದ್ಧ ಮಾಡಕ್ಕೆ ಸೀಮೆ ದಾಟಿದ್ರೆ ಮುಗಿತು, ಯುದ್ಧ ಮಾಡಲೇಬೇಕು. ಇನ್ನೇ ನೀವು ಸೀಮೆ ದಾಟಿ ನನ್ನ ಮೇಲೆ ಯುದ್ಧ ಪ್ರಹಾರ ಮಾಡಬಹುದು ಅಂತೇಳಿ ಕುಬೇರ್ ಏನ್ ಮಾಡ್ತಾ ಇದ್ದಾನಂತಂದ್ರೆ, ಆ ಒಂದು ತ್ರೇತಾಯುಗದಲ್ಲಿ ಆ ಸೀಮೆ ಮೇಲೇನೆ ಬಂಗಾರ ನಾಣ್ಯಗಳನ್ನು ಸುರಿತಾನ. ಅವಾಗ ಆ ನಾಣ್ಯಗಳನ್ನ ಆ ಕೌಷ್ಟ್ಯ ಮುನಿಗೆ, ಯಾಕ ವರದಂತು ಗುರುಕುಲ 14 ಕೋಟಿ ಕೊಟ್ಟ. ಮತ್ತು ಉಳಿದದ್ದನ್ನು ಏನ್ ಮಾಡಿದತ್ತಂದ್ರೆ, ಆ ಎಲ್ಲ ನಾಣ್ಯಗಳನ್ನ ತಾನು ತಗೊಳ್ಳಿಲ್ಲ. ಅಲ್ಲಿ ಎಷ್ಟು ಜನ ಬಂದಿರಲ್ಲ ಎಲ್ಲರಿಗೆ ಆ ಬಂಗಾರ ನಾಣ್ಯ ಕೊಡ್ತಾ ಇದ್ದಾಗ ಆ ನಾಣ್ಯದ ಜೊತೆಗೆ ಇನ್ನು 2 ಎಲಿ ಮೃದುದಿರ್ತಾವ. ಆ ನಾಣ್ಯ ಸುರಿದಾಗ ಆ ಬಸವನ ಪಾದದ ಎಲೆಗಳು ಕೂಡ ಮತ್ತೆ ಶಮಿ ವೃಕ್ಷದ ಬನ್ನಿ ಎಲಿಗಳು ಕೂಡ ಅದರ ಮಿಕ್ಸ್ ಆಗಿದ್ವಲ್ಲ, ಅವೆಲ್ಲ ಕೂಡಿದ್ವಲ್ಲ. ಆ ಬಂಗಾರ ಕೊಡ್ತಾಗ ತಗೊಳ್ರ ಬಂಗಾರ, ನೀವು ತಗೊಳ್ಳೋ ಬಂಗಾರ ಹಿಂಗ್ ಕೊಡ್ತಾ ಇದ್ದಾಗ ಆ 2 ಎಲೆಗಳು ಎಲ್ಲರ ಕೈಯಾಗ ಹೋಗಿದ್ದು. ಅವಾಗಿಂದ ಈ ಪದ್ಧತಿ ಐತಿ. ಈಗ ಬಂಗಾರ ನಾಣ್ಯ ಹೋಗ್ಯಾವ, ಕೇವಲ ಅಷ್ಟ ಉಳ್ದಾವ, ಬಂಗಾರ ತಗೊಳ್ರಂತ ಅರ್ಥೈತಲ್ಲ. ಇವತ್ತು ನಾವು ಕೊಡ್ತೇವೆ ವಿಷಯ. ಈ ಹಿನ್ನೆಲೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಇನ್ನೂ ವಿಶೇಷವಾದಂತ ಈ ಆಯುಧ ಪೂಜೆ ಕೂಡ ಕೌರವರು ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗ್ತಾ ಇದ್ದಾಗ ಶಮಿ ವೃಕ್ಷದಲ್ಲಿ ಅದನ್ನ ಆಯುಧಗಳನ್ನ ಕಟ್ಟಿಟ್ಟಿದ್ರು. ಅವೆಲ್ಲ 13 ವರ್ಷಗಳಿಗೆಲ್ಲ ಮಳೆಯಿಂದ ತೂಕಳಿದು ಅವುಗಳನ್ನ ಪೂಜೆ ಮಾಡಿದ್ರು ಕೂಡ ದಸರಾ ದಿನದಂದು. ರಾವಣನ ಕೊಲೆ ಮಾಡಿದ್ದು ಕೂಡ ನಾಳೆ ದಸರಾ ದಿನದಂದು, ನವರಾತ್ರಿಯ ಅಂತ್ಯ. ಆಮೇಲೆ ಅಲ್ಲಿ ದುಷ್ಟರ ಸಂಹಾರ, ಶಿಷ್ಟರ ವಿಜಯ, ದುಷ್ಟ ಶಕ್ತಿಯ ಮೇಲೆ ಶಿಷ್ಟ ಶಕ್ತಿಯ ಜಯ. ಅವ್ರು ಹೆಂಗ ಮಾಡಿರಲ್ಲ ಹಂಗ ಇವತ್ತುವರೆಗೆ ನಮ್ಮಲ್ಲಿದ್ದಂತ ಕಾಮ, ಕ್ರೋಧ, ಲೋಭ, ಆ ಮಹಿಷಾಸುರದಲ್ಲ ಆ ಹೊರಗಿಲ್ಲಿಗ ನಮ್ಮ ಒಳಗದನ ದ್ವೇಷ, ಮತ್ಸರಗಳೆಂಬ ರಾಕ್ಷಸರ ಒಳಗದಾರ. ಅವ್ರು ಎಲ್ಲರನ್ನು ಕೂಡ ಇವತ್ತ ಅಂತ್ಯ ಮಾಡಿ ನಾಳೆ ಎಲ್ಲರೂ ಅದಲ್ಲ ದಸರಾ ಉತ್ಸವದಲ್ಲಿ ಆನಂದದಲ್ಲಿ. ಅದಕ್ಕೆ ಯಾರು ದ್ವೇಷ ಬೇಡ, ಮತ್ಸರ ಬೇಡ. ಇಲ್ಲಿಂದ ಮುಂದೆ ಹಿಂಗ ಬದುಕೋದಲ್ಲ. ಎಲ್ಲರೂ ನಿಮ್ಮನ್ನು ಕಂಡ ತಕ್ಷಣ ಮುಖ ಅರಳಬೇಕಲ್ಲ, ಅಳಬಾರ್ದಲ್ಲ. ಇವ್ರನ್ನ ಇರಕ್ ಮತ್ತಪ್ಪ ಬೇಡ ಅಂತ ಹೇಳಿ ಹಿಂಗಾಗಬಾರ್ದು. ಎಲ್ಲರೂ ಸ್ತ್ರೀಯರಿರಲಿ, ಪುರುಷರಿರಲಿ, ಬಾಲಕರಿರಲಿ, ವಯೋವೃದ್ಧರಿರಲಿ, ಎಲ್ಲರೂ ಇನ್ನ ಪ್ರೀತಿಯಿಂದ ಎಲ್ಲರೂ ಇವನಾರವ 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 ಎಂದೆನಿಸದರಯ್ಯ, ಇವ ನಮ್ಮವ, ಇವ ನಮ್ಮ, ಇವೆಲ್ಲರೂ ನಮ್ಮವ್ರು ನೀವು ಅನ್ನಕ್ಕೆ ಶುರು ಮಾಡ್ರಿ. ಅದೇ ನಿಜವಾದ ದಸರಾ, ಅದು ನಿಜವಾದ ಹಬ್ಬ. ಅದಕ್ಕೆ ಅಂತ ಹಬ್ಬವನ್ನ ನಾಳಿಂದ ಎಲ್ಲರೂ ಒಳ್ಳೆ ಜೀವನದುದ್ದಕ್ಕೂ ಹಬ್ಬ ಬರಲಿ. ಕೇವಲ ಒಂದು ದಿನಕ್ಕಷ್ಟ ಅಲ್ಲ, ಒಳಗಿನ ಅಸುರರನ್ನು ಕೊಲೆ ಮಾಡಿರ್ತಾರೆ, ಒಳಗಿನ ಕೆಟ್ಟ ವಿಚಾರಗಳನ್ನು ಕೊಲೆ ಮಾಡಿದೇವತ್ತಂದ್ರೆ ಜೀವನ ಉದ್ದಕ್ಕೂ ಹಬ್ಬದ, ಜೀವನ ಉದ್ದಕ್ಕೂ ಹಬ್ಬದ, ಜೀವನ ಮುಗಿದ ಮೇಲೂ ಹಬ್ಬದ. ಅದಕ್ಕೆ ಆ ನಿಮ್ಮ ಬದುಕು ಇನ್ನ ದೀಪಾವಳಿ ಬೆಳಕು. ಅದಕ್ಕ ನಿಮ್ಮ ಬದುಕು ಆ ಆದಿಶಕ್ತಿ ಜಗನ್ಮಾತೆ ಚಾಮುಂಡಾದೇವಿ ಅವಳ ನಿಮಗೆಲ್ಲ ಈ ಒಂದು ಹಬ್ಬದ ನಿಮಿತ್ತವಾಗಿ ಆ ಅಸೂರದಂತ ಅಸೂರು ಗುಣಗಳೆಲ್ಲ ಕೊಲೆ ಮಾಡಿ ನಿಮ್ಮಲ್ಲಿದ್ದಂಥ ದೈವಿ ಗುಣಕ್ಕೆ ಪ್ರೋತ್ಸಾಹ ಕೊಟ್ಟು ಅವೆಲ್ಲ ಇಡೀ ಬದುಕು ನಿಮ್ಮದ ಹಬ್ಬ ಆಗಲಿ ಅಂತೇಳಿ ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ. ಈಗ ನಮ್ಮೂರಿನ ಶ್ರೀಗಳಿಂದ ಆಶೀರ್ವಚನ. ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯ ಸಿದ್ದೇಶ್ವರ ವಾದಾರನಗರ ಪರಮಟ್ಟು ಒಂದು ಸಿದ್ದೇಶ್ವರ ಆಶ್ರಮದ ಸಂಪರ್ಕದಲ್ಲಿ ಸನಿಹದಲ್ಲಿದ್ದಂಥ ಪೂಜ್ಯರಲ್ಲಿ ಒಂದು ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಆಗಮಿಸಿದಂಥ ಸಕಲ ಭಕ್ತರಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಒಂದು ನವರಾತ್ರಿಯ ದಿನ 9 ದಿನ ಕೂಡ ಒಂದೊಂದು ಅವತಾರದಲ್ಲಿ ದೇವಿ ಒಂದು ಈ ಭೂಮಿ ಮೇಲೆ ಅತ್ಯಂತ ಒಂದು ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆಯನ್ನ ಮಾಡುವಂತಳ ಶೈಲಪುತ್ರಿ, ಶೀತಿದಾತ್ರಿ, ಕೂಷ್ಮಾಂಡ, ಸ್ಕಂದ ಮಾತಾ, ಚಾಮುಂಡಿ, ಹಿಂಗ ದಿನ ಒಂದು ಅವತಾರದಲ್ಲಿ ನವರಾತ್ರಿಯಲ್ಲಿ ಒಂದು ದುಷ್ಟ ಶಕ್ತಿಯನ್ನು ಸಂಹಾರ ಮಾಡಿದಂತ ದಿನ. ಪರಮಾತ್ಮ ಮತ್ತು ಪಾರ್ವತಿ
ದಕ್ಷ ಬ್ರಹ್ಮನ ಒಂದು ಯಜ್ಞಕ್ಕೆ ಪರಮಾತ್ಮನಿಗೆ ಆಹ್ವಾನ ಬರಲಿಲ್ಲ. ಅವಾಗ ಪಾರ್ವತಿಯ ಅವತಾರವಾದಂಥ ದಾಕ್ಷಾಯಿಣಿ ತನ್ನ ತಂದೆಯ ಯಜ್ಞಕ್ಕೆ ಬರುವಂತವಳದು ಬಂದು ತನ್ನ ಪತಿಗೆ ಅವಮಾನಿಸಿದಂತ ಒಂದು ದಕ್ಷ ಬ್ರಹ್ಮನಿಗೆ ಸಿಟ್ಟಿಗೆ ಇದ್ದು ದಕ್ಷ ಬ್ರಹ್ಮ ಅವಳಿಗೂ ಕೂಡ ಅವಮಾನ ಮಾಡಿದಾಗ ನನ್ನ ಪತಿಗೆ ಅವಮಾನ ಆಗಿದೆ ಅಂತೇಳಿ ದಕ್ಷ ಬ್ರಹ್ಮನ ಒಂದು ಯಜ್ಞದಲ್ಲಿ ದಾಕ್ಷಾಯಿಣಿ ಪಾರ್ವತಿ ಹಾರಿ ಪ್ರಾಣ ಕೊಡುವಂತಳಾದರು. ಆವಾಗ ಪರಮಾತ್ಮನಿಗೆ ಅತ್ಯಂತ ಕೋಪ ಬಂದು ವೀರಭದ್ರನ ಕಳಿಸಿ ದಕ್ಷ ಬ್ರಹ್ಮನನ್ನ ಸಂಹಾರ ಮಾಡಿದರು. ಮುಂದೆ ದಾಕ್ಷಾಯಿಣಿಯನ್ನ ಒಂದು ಹೋಮದಲ್ಲಿ ಬಿದ್ದಂತ ಪಾರ್ವತಿಯನ್ನ ತನ್ನ ಹೆಗಲ ಮೇಲೆ ಹಾಕೊಂಡು ಪರಮಾತ್ಮ ದೇಶ ಸಂಚಾರಕ್ಕೆ ನಡೆದಾಗ ಆವಾಗ ವಿಷ್ಣು ಪರಮಾತ್ಮ ಒಂದು ಜಗತ್ತಿನ ನಾಶ ಆಗ್ತದ ಪ್ರಳಯ ಆಗ್ತದ ಅಂತ ಹೇಳಿ ತನ್ನ ಚಕ್ರದಿಂದ ಆ ಪಾರ್ವತಿ ದೇಹವನ್ನ ದಾಕ್ಷಿಣಿಯ ದೇಹವನ್ನ 18 ತುಂಡುಗಳಾಗಿ ಮಾಡಿದಾಗ ಎಲ್ಲ ಕಡೆ ಒಂದು ಕೋಲ್ಹಾಪುರ ಮಹಾಲಕ್ಷ್ಮಿ ಸ್ಥಾನದಲ್ಲಿ ಮತ್ತು ಮೈಸೂರು ಚಾಮುಂಡಿ ಸ್ಥಾನದಲ್ಲಿ ಇಂಥ ಅನೇಕ 18 ಶಕ್ತಿ ಪೀಠಗಳಾಗಿ ಹೊರಹೊಮ್ಮಿದ್ದು. ಇಂಥ ದಿವ್ಯ ಶಕ್ತಿ ಪಾರ್ವತಿ ಮೂಲದಿಂದ ಎಲ್ಲಾ ಶಕ್ತಿಗಳು ಉದ್ಭವ ಆಗ್ಯಾವ. ಅಂತ ದಿವ್ಯ ಶಕ್ತಿಯನ್ನ ನೀವು ಸ್ಥಾಪಿಸಿರಿ. ಅದರಲ್ಲಿ ಶರಣರಲ್ಲಿ ಕೂಡ ಅತ್ಯಂತ ದಿವ್ಯವಾದ ಶಕ್ತಿ. ಬಸವಣ್ಣವರು ಕೂಡ ತಮ್ಮ ಒಂದು ಶರಣರಿಗೆ ಏನಾದರೂ ಕೊರತೆ ಉಂಟಾಗಿದೆ ತಮ್ಮ ಮೋಳಿಗೆ ಮಾರಯ್ಯನ ಮನೆಯಲ್ಲಿ ಬಂಗಾರದ ತುಂಡುಗಳನ್ನು ಇಟ್ಟು ಬಂದಿದ್ರು, ಇವ್ರು ತಗೋತಾರಂತೇಳಿ. ಅವಾಗ ಮೋಳಿಗೆ ಮಾರಯ್ಯ ಗೊತ್ತಾಯ್ತದು ಬಸವಣ್ಣವರೇ ಮಾಡ್ಯಾರ್ತೆ, ಕಟ್ಟಿಗೆಯಿಂದ ಹೊರಗ ಚಿಮ್ಮುವಂತಾದ್ರು. ಅಂತ ಒಂದು ಆಸೆ ಶರಣರಲ್ಲಿ ಆಸೆ ಇದ್ದಿದ್ದಿಲ್ಲ. ಅಂತ ಒಂದು ಭಕ್ತರ ಶರಣರ ಒಂದು ಪ್ರವಚನವನ್ನು ನೀವು ಇಂಥ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಕೇಳುವಂತವರಾಗಿರಿ. ಆ ಕೇಳಿತನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ನಡೆ ನುಡಿ ಬಾಡಿಸದಲ್ಲಿ ನಿಮ್ಮ ಜೀವನ ಪಾವನ ಆಗ್ತದಂತ.